ಕೃಷ್ಣ ಪರಬ್ರಹ್ಮಣೇ ನಮೋ ನಮಃ. ಶ್ರೀಮದ್ ಭಗವದ್ಗೀತಾ ಏಕಾದಶೋಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ. 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗವನ್ನು ನೋಡ್ತಾ ಇದ್ದೀವಿ ನಾವು. ವಿಶ್ವರೂಪ ಹೇಗೆ ಅರ್ಜುನ ದರ್ಶನ ಮಾಡಿದ, ಅದು ನಿಜಾನಾ ಅಥವಾ ಏನೋ ಒಂದು ಮಾಧ್ಯಮ ಯಂತ್ರಗಳ ಮುಖಾಂತರನ ಅಥವಾ ಸ್ವಪ್ನದಂತೆನಾ ಅಥವಾ ಜ್ಞಾನ, ಯಾವ ರೀತಿ ಅಂತ ಹೇಳ್ತಾ ಇದು ನಿಜವಾಗಿ ದರ್ಶನ ಮಾಡಿರ್ತಕ್ಕಂಥದ್ದಾದ್ರೆ ಅದನ್ನ ನೋಡ್ಲಿಕ್ಕೆ ನಿನಗೆ ಅರ್ಜುನ ಪ್ರಾರ್ಥನೆ, ಒಂದ್ ವೇಳೆ ಅದನ್ನ ನೋಡುವಂತ ಶಕ್ತಿ ನನಗಿದ್ದರೆ, ನನಗಿದೆ ಅಂತ ನಿಮ್ಗೆ ಅನಿಸಿದರೆ ಅದನ್ನ ದಯಮಾಡಿ ನನಗೆ ಒಂದ್ಸರಿ ದರ್ಶನ ಮಾಡಿಸಿ ಅಂತಂದಾಗ ಪರಮಾತ್ಮ ದರ್ಶನ ಮಾಡಿಸ್ತಾನೆ. ಆದ್ರೆ ಅದನ್ನ ನಿನ್ನ ಸಾಧಾರಣ ಕಣ್ಣುಗಳಿಂದ ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಅಷ್ಟ್ಯಾಕೆ ನಾವು ಕನಸು ನೋಡ್ತೀವಿ, ಕನಸನ್ನು ನೋಡ್ತೀವಿ, ನಮ್ಮ ಈ ಕಣ್ಣುಗಳಿಂದ ನೋಡ್ತೀವಾ? ಎಲ್ರಿಗೂ ಗೊತ್ತಿದೆ, ಕನಸು ಎಲ್ರಿಗೂ ಬರುತ್ತೆ. ಕನಸನ್ನು ನೋಡ್ತೀರಿ ನೀವು, ಯಾವ ಕಣ್ಣಿಂದ ನೋಡ್ತೀರಿ? ಈ ಕಣ್ಣು ಇಲ್ವೇ ಇಲ್ಲ ಅಲ್ಲಿ, ಈ ಕಣ್ಣು ಇಲ್ಲಿ ಕಣ್ಣು ಮುಚ್ಚಿದೆ ಇಲ್ಲಿ, ಆದ್ರೆ ಕನಸೆಲ್ಲ ನೋಡ್ತೀವಿ ನಾವು. ನೋಡ್ತೀವಿ ಇಲ್ವೋ? ಸಣ್ಣ ಉದಾಹರಣೆ, ಅಲ್ಲಿ ಹೇಳ್ತೀವಿ ನಾವು, ಓ ಅಲ್ಲಿ ಏನು ಬಿಸಿಲು, ಏನು ಪ್ರಕಾಶ, ಕನಸಲ್ಲಿ ನನಗೆ ಪರಮಾತ್ಮ ಪ್ರತ್ಯಕ್ಷ ಆದ. ಆ ಕನಸಲ್ಲಿ ಪರಮಾತ್ಮ ನೋಡಿದೆ, ಭೂಮಿ ಆಕಾಶಕ್ಕೆ ಒಂದೇ ದೊಡ್ಡ ವಿಗ್ರಹ, ಅನೇಕ ಮುಖಗಳು, ಅನೇಕ ಕಣ್ಣು, ಕಾಲು, ಕೈಗಳಲ್ಲಿ ಆಯುಧಗಳು, ಆ ಮುಖದ ಹೊರಗಡೆಯಿಂದ ಬೆಂಕಿ ಬಂದಂಗೆ. ಅದನ್ನ ನೋಡಿ ನನಗೆ ತುಂಬಾ ಭಯ ಆಗೋಯ್ತು. ಯಾವ ಕಣ್ಣಿಂದ ನೋಡಿದ್ರಿ? ಈ ಕಣ್ಣು ಮುಚ್ಚಿತ್ತು. ನೋಡ್ತೀವಿಲ್ವೋ? ನೋಡ್ತೀವಿ. ಒಮ್ಮೆ ಉದಾಹರಣೆ ಹೇಳ್ತೀನಿ. ಹಾಗೇನೆ ಇಲ್ಲಿ ನಿಜಾನ ಅಂತಂದ್ರೆ ಹೌದು ನಿಜಾನೇ. ಅದನ್ನೇ ಹೇಳ್ತಾ ಇದ್ದಾರೆ ಪರಮಾತ್ಮನ ಅನೇಕ ವಕ್ತ್ರನಯನಂ, ಅನೇಕ ಅದ್ಭುತ ದರ್ಶನಂ, ಅನೇಕ ದಿವ್ಯಾಭರಣಂ, ದಿವ್ಯಾನೇಕೋದಿತಾಯುಧಂ, ದಿವ್ಯ ಮಾಲ್ಯಂ ವರದರಂ, ದಿವ್ಯ ಗಂಧಾನುಲೇಪನಂ, ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಅನೇಕ ವಕ್ತ್ರನಯನ, ಅನೇಕ ಅದ್ಭುತ ದರ್ಶನ, ಅನೇಕ ದಿವ್ಯ ಆಭರಣ, ಅನೇಕ ಆಯುಧ, ದಿವ್ಯ ಮಾಲ್ಯ, ಅವೆಲ್ಲ ಕೂಡ ಅಲೌಕಿಕವಾಗಿರ್ತಕ್ಕಂಥ ದಿವ್ಯ ಗಂಧಾನುಲೇಪನಂ. ಇವೆಲ್ಲ ಲೌಕಿಕವಾದ ಆ ರೀತಿ ತಿಳ್ಕೋಬೇಡಿ, ಅಲೌಕಿಕವಾಗಿರ್ತಕ್ಕಂಥದ್ದು. ಸರ್ವಾಶ್ಚರ್ಯಮಯಂ ಅನಂತಂ ವಿಶ್ವತೋಮುಖಂ ದೇವಂ. ಇವೆಲ್ಲ ನೋಡಿದ್ವಿ ನಾವು. ಆ ಅರ್ಜುನ್ ನೋಡಿರುವಂತ ಆ ಪರಮೇಶ್ವರನ ಪ್ರಕಾಶ ಹೇಗಿತ್ತು ಅದರ ವರ್ಣನೆ ಕೂಡ ನೋಡ್ತಾ, ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ದಿಗಪದುತ್ಥಿತ ಯದಿ ಭಾಸದೃಶಿ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಆಕಾಶದಲ್ಲಿ ಸಾವಿರಾರು ಸೂರ್ಯರು ಒಮ್ಮೆಲೆ ಉದಯಿಸುವುದರಿಂದ ಉಂಟಾಗತಕ್ಕಂಥ ಯಾವ ಪ್ರಕಾಶ ಇದೆಯೋ ಅದು ಕೂಡ ಆ ವಿಶ್ವರೂಪಿಯಾದ ಪರಮಾತ್ಮನ ಪ್ರಕಾಶಕ್ಕೆ ಎಂದಾದರೂ ಸಮಾನವಾಗಬಹುದೇ? ಅರ್ಥಾತ್ ಸಮಾನವಾಗಲಾರದು. ಸಾವಿರಾರು ಸೂರ್ಯರು ಒಮ್ಮೆಲೆ ಉದಯಿಸಿದರೆ, ಒಬ್ಬ ಸೂರ್ಯ ಉದಯಿಸೋದು ನೋಡಿದ್ವಿ ನಾವು. ಸಾವಿರಾರು ಸೂರ್ಯರನ್ನ ಉದಯಿಸಿದ ಯಾರು ನೋಡಿದ್ದೀರಾ? ನೋಡಿಲ್ಲ. ಅಂದ್ರೆ ಕಲ್ಪನೆ ಮಾಡ್ಕೊಳ್ಳಿ. ಒಬ್ಬ ಸೂರ್ಯ ಉದಯವಾಗುದು ನೋಡಿದ್ವಿ ನಾವು. ಸಾವಿರಾರು ಸೂರ್ಯ ಉದಯವಾದ್ರೆ ಹೇಗಿರ್ತದೆ ಕಲ್ಪನೆ ಮಾಡ್ಕೊಳ್ಳಿ. ಸಾವಿರಾರು ಸೂರ್ಯ ಒಮ್ಮೆಲೆ ಉದಯಿಸುವುದರಿಂದ ಉಂಟಾಗತಕ್ಕಂಥ ಯಾವ ಪ್ರಕಾಶ ಇದೆಯೋ ಅದು ಕೂಡ ಆ ಪರಮಾತ್ಮನ ವಿಶ್ವರೂಪದ ಪ್ರಕಾಶಕ್ಕೆ ಸಮವಾಗುವುದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಇಲ್ಲಿವರೆಗಾಗಿತ್ತು ಪಾಠ. ಗುರುಗಳೇ, 14ನೇ ಶ್ಲೋಕ 513ನೇ ಪೇಜ್. ತಗದ ಅಭಿಪ್ರಾಯವೇನು ಅದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಗುರುಗಳೇ. ಈ
ಭಗವಂತ ಈ ಪ್ರಕಾಶಮಯ ಅದ್ಭುತ ರೂಪದಲ್ಲಿ ಅರ್ಜುನನು ಎಲ್ಲ ವಿಶ್ವರೂಪವನ್ನ ಯಾವ ಪ್ರಕಾರದ ನೋಡಿದ ಅನ್ನೋದನ್ನ ಹೇಳ್ತಾ, ತತ್ರೈಕತ್ತಂ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕದ ಅಪಶ್ಚದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದ. ಪಾಂಡಪುತ್ರನಾದ ಅರ್ಜುನ ಆ ಸಮಯದಲ್ಲಿ ಅನೇಕ ಪ್ರಕಾರದಿಂದ ವಿಭಕ್ತವಾದ, ಅರ್ಥಾತ್ ಬಿಡಿ ಬಿಡಿಯಾಗಿ ಸಂಪೂರ್ಣವಾದ ಜಗತ್ತನ್ನ ದೇವದೇವನಾದ ಭಗವಾನ್ ಶ್ರೀಕೃಷ್ಣನ ಶರೀರದಲ್ಲಿ ಒಂದೆಡೆ ಸ್ಥಿತವಾಗಿರುವುದನ್ನು ನೋಡ್ತಾನೆ. ಪಾಂಡುಪುತ್ರನ ಅರ್ಜುನ ಅನೇಕ ಪ್ರಕಾರ ವಿಭಕ್ತವಾದ, ಅರ್ಥಾತ್ ಬಿಡಿ ಬಿಡಿಯಾಗಿರ್ತಕ್ಕಂಥ ಸಂಪೂರ್ಣ ಜಗತ್ತು ಅನೇಕ ಪ್ರಕಾರದ ವಿಭಕ್ತವಾಗಿದೆ, ಬಿಡಿ ಬಿಡಿಯಾಗಿ. ಅದನ್ನ ಎಲ್ಲರೂ ಎಲ್ಲಿ ನೋಡ್ದ? ಆ ದೇವದೇವನಾದ ಪರಮಾತ್ಮನ ಶರೀರದಲ್ಲಿ ಒಂದೆಡೆ. ಅಂದ್ರೇನು? ಯಾವಾಗ ಆ ವಿಶ್ವರೂಪ ದರ್ಶನವನ್ನ ನೋಡುವಂತ ಶಕ್ತಿಯನ್ನ ಪ್ರಸಾದಿಸಿದನು ಪರಮಾತ್ಮ, ಆವಾಗ ಅನೇಕ ಪ್ರಕಾರದಿಂದ ವಿಭಕ್ತವಾದ ಬಿಡಿ ಬಿಡಿಯಾಗಿ ಇರುವಂತಹ ಸಂಪೂರ್ಣ ಜಗತ್ತನ್ನ ಆ ದೇವದೇವನಾದ ಶ್ರೀಕೃಷ್ಣ ಪರಮಾತ್ಮನ ಶರೀರದಲ್ಲಿ ಒಂದು ಕಡೆ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಪರಮಾತ್ಮ. ಇಡೀ ಜಗತ್ತಂದ್ರೆ ಆ ಬ್ರಹ್ಮ ಭುವನಾಲೋಕ ಮತ್ತು ಪಿಪೀಲಿಕಾದೆ ಬ್ರಹ್ಮಪರಿ ಅಂತ ಒಂದು ಇರುವೆಯನ್ನು ಹಿಡ್ಕೊಂಡು ಆ ಬ್ರಹ್ಮದೇವನವರೆಗೆ ಇರ್ತಕ್ಕಂಥ ಎಲ್ಲಾ ಲೋಕಗಳು, ಎಲ್ಲಾ ದೇವತೆಗಳು, ಪಶು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಏನೆಲ್ಲ ಇರ್ಬೋದು, ಅವೆಲ್ಲ ನಿಲ್ ನೋಡ್ದ. ಪರಮಾತ್ಮನಲ್ಲಿ ತನ್ನ ಒಂದು ಅಂಶದಲ್ಲಿ ಇರುವುದನ್ನು ನೋಡ್ತಾನೆ. ಇದಕ್ಕೆ ಸಂಬಂಧಪಟ್ಟ ವಿಷಯಗಳು ನೋಡೋದು ನಾವು. ಈ ಜಗತ್ತು ಏನಪ್ಪ? ಜಗತ್ತು ಇಲ್ಲಿ ದೇವತೆಗಳು, ಮನುಷ್ಯ, ಪಶು ಪಕ್ಷಿ ಪತಂಗ ಕೀಟ ವೃಕ್ಷ ಭೋಕ್ತೃವರ್ಗ, ಪೃಥ್ವಿ, ಅಂತರಿಕ್ಷ, ಸ್ವರ್ಗ, ಪಾತಾಳ ಮೊದಲಾದ ಎಲ್ಲ ಸೇರಿ ಜಗತ್ತು. ಅವೆಲ್ಲವನ್ನ ಸಮಸ್ತ ಬ್ರಹ್ಮಾಂಡವನ್ನ ಅರ್ಜುನ ಭಗವಂತನ ಶರೀರದ ಒಂದು ಪ್ರದೇಶದಲ್ಲಿ ನೋಡ್ತಾನೆ. ಅರ್ಥಾತ್ ಯಾವುದೇ ಒಂದು ಅಂಶವನ್ನು ನೋಡಿರಬಹುದು, ಅಥವಾ ಇದರ ಸಮಸ್ತ ಭೇದಗಳನ್ನ ಭಿನ್ನ ಭಿನ್ನ ಭಾವದಿಂದ ಬೇರೆ ಬೇರೆಯಾಗಿ ನೋಡದೆ ಒಟ್ಟಿಗೆ ಸೇರಿದ್ದನ್ನು ನೋಡಿದನು ಎಂಬ ಮಾತಲ್ಲ. ಸಮಸ್ತ ವಿಶ್ವವನ್ನು ಹೇಗಿದೆಯೋ ಹಾಗೇ ಬೇರೆ ಬೇರೆಯಾಗಿ ನೋಡ್ತಾನೆ. ಇದನ್ನು ನೋಡಿದ್ವಿ ನಾವು. ಇನ್ನು ಈ ಪ್ರಕಾರದಿಂದ ಅರ್ಜುನನ ಮೂಲಕ ಭಗವಂತನ ವಿರಾಟ್ ರೂಪವು ನೋಡಿದ ಮೇಲೆ ಏನಾಯ್ತು? ಜಿಜ್ಞಾಸು. ತತಸ್ಥ ವಿಸ್ಮಯ ವಿಷ್ಣು ಭೃಷ್ಟ ರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರ ಭಾಷತ. ಜೀವನದಲ್ಲಿ ಎಂದೂ ನೋಡದೇ ಇರತಕ್ಕಂತ ಕಂಡಿರದೇ ಇರತಕ್ಕಂಥದ್ದನ್ನ ಒಮ್ಮೆಲಿಗೆ ನೋಡಿದಾಗ ಏನಾಯ್ತು? ಆಶ್ಚರ್ಯಚಕಿತನಾದ ಮತ್ತು ಪುಲಿಕಿತ ಶರೀರಿಯಾದ ಅರ್ಜುನನು ಪ್ರಕಾಶಮಯನು ವಿಶ್ವರೂಪಿಯಾದ ಪರಮಾತ್ಮನಿಗೆ ಶ್ರದ್ಧಾ ಮತ್ತು ಭಕ್ತಿ ಸಹಿತವಾಗಿ ಶಿರವಾಗಿ ನಮಸ್ಕರಿಸಿ ಕೈ ಜೋಡಿಸ್ಕೊಂಡು ಸ್ತುತಿ ಮಾಡ್ತಾನೆ. ಎಲ್ಲ ನೋಡಿ ಅನಂತರ ವಿಸ್ಮಯಾವಿಷ್ಟ ಆಶ್ಚರ್ಯಚಕಿತನಾದ ಹೃಷ್ಟರೋಮ ಪುಲಿಕಿತ ಶರೀರಿಯಾದ ಸಹ ಧನಂಜಯ ಅರ್ಜುನ ದೇವಂ ಪ್ರಕಾಶಮಯ ವಿಶ್ವರೂಪನಾದ ಪರಮಾತ್ಮನನ್ನ ಶ್ರದ್ಧೆ ಮತ್ತು ಭಕ್ತಿ ಸಹಿತನಾಗಿ ಶಿರಬಾಗಿ ಪ್ರಣಮ್ಯ ತಲೆ ಬಗ್ಗಿಸಿ ನಮಸ್ಕಾರ ಮಾಡಿ ಕೃತಾಂಜಲಿ ಕೈಯನ್ನ ಜೋಡಿಸಿ ಅಭಾಷಿತ ಹೇಳ್ತಾನೆ, ಸ್ತುತಿ ಮಾಡ್ತಾನೆ. ಹೇಗೆ ಮುಂದೆ ಬರ್ತದೆ. ಸ್ವತಃ ನೋಡಿದೀವಿ. ಇನ್ನೊಂದ್ಸರಿ ಹೇಳ್ತೀನಿ. ಧನಂಜಯ ಜೊತೆಗೆ ವಿಸ್ಮಯಾವಿಷ್ಟ ಹೃಷ್ಟರೋಮ ಈ ವಿಶೇಷಣಗಳ ಪ್ರಯೋಗ ಏನಂತ ಹೇಳ್ತಾ ಅನೇಕ ರಾಜರುಗಳ ಮೇಲೆ ವಿಜಯ ಸಾಧಿಸಿ ಅರ್ಜುನ ಧನ ಸಂಗ್ರಹ ಮಾಡಿದ್ದ. ಅದಕ್ಕಾಗಿ ಅವನ ಒಂದು ಹೆಸರು ಧನಂಜಯ ಅಂತ ಆಯ್ತು. ನೋಡಿದ್ವಿ ನಿನ್ನೆ. ಇಲ್ಲಿ ಧನಂಜಯ ಪದದ ಜೊತೆಗೆ ವಿಸ್ಮಯಾವಿಷ್ಟ ಮತ್ತು ಹೃಷ್ಟರೋಮ ಎರಡು ವಿಶೇಷಣಗಳ ಪ್ರಯೋಗ ಮಾಡಿ ಅರ್ಜುನನ ಹರ್ಷ ಮತ್ತು ಆಶ್ಚರ್ಯದ ಹೆಚ್ಚಿಲವನ್ನು ತಿಳಿಸಲಾಗಿದೆ. ಭಗವಂತನ ಆರೋಪವನ್ನು ನೋಡಿ ಅರ್ಜುನನಿಗೆ ಎಷ್ಟು ಮಹಾನ್ ಹರ್ಷ ಮತ್ತು ಆಶ್ಚರ್ಯವಾಯಿತಂದ್ರೆ ಅದರ ಕಾರಣದಿಂದ ಅದೇ ಕ್ಷಣದಲ್ಲಿ ಅವನ ಸಮಸ್ತ ಶರೀರವು ಪುಲಕಿತವಾಗಿ ಹೋಯಿತು. ಅವನು ಈ ಹಿಂದೆ ಭಗವಂತನ ಇಂತಹ ಐಶ್ವರ್ಯಪೂರ್ಣ ಮಹತ್ವವನ್ನು ಎಂದೂ ನೋಡಿರಲಿಲ್ಲ. ಅದಕ್ಕಾಗಿ ಈ ಲೌಕಿಕ ರೂಪವನ್ನು ನೋಡುತ್ತಲೇ
ಈ ಲೌಕಿಕ ಅಲ್ಲ, ಈ ಅಲೌಕಿಕ ರೂಪವನ್ನು ನೋಡ್ತಲೇ ಅವನ ಹೃದಯ ಪಟಲದ ಮೇಲೆ ಭಗವಂತನ ಅಪರಿಮಿತ ಪ್ರಭಾವದ ಕೆಲವು ಅಂಶಗಳು ಅಂಕಿತವಾದವು. ಎಂದು ನೋಡಿರದ ಕೇಳಿರದ ಅಲೌಕಿಕವಾದ ಸ್ವರೂಪವನ್ನು ದರ್ಶನ ಮಾಡ್ತಲೇ ಅರ್ಜುನನಿಗೆ ಏನಾಯ್ತು? ಹೃದಯ ಪಟಲದ ಮೇಲೆ ಅವನ ಹೃದಯದಲ್ಲಿ ಆ ಭಗವಂತನ ಅಪರಿಮಿತ ಪ್ರಭಾವ ಏನಂತ ಅದನ್ನ ಅಂಶಗಳು ಅಂಕಿತವ ಅಂದ್ರೆ ಸಮರ್ಪಣೆ ಆಯ್ತು, ಅಂದ್ರೆ ಅದು ಶೀಲಾಕಲಾಯ್ತು ಅಂತ ಹೇಳ್ತೀವಿ ನೋಡಿ. ಅಚ್ಚೊತ್ತಲ್ಪಟ್ಟವು, ಅಳಿಯದ ಹಾಗೆ ನಿಂತೋಗ್ಬಿಟ್ವು. ಭಗವಂತನ ಕೆಲವು ಪ್ರಭಾವಗಳು ಅವನ ಅರಿವಿಗೆ ಬಂದವು. ಅಂದ್ರೆ ಪರಮಾತ್ಮನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಕೂಡ ಸ್ವಲ್ಪ ಜ್ಞಾನ ಅರಿವಿಗೆ ಬಂತು. ಇದರಿಂದಾಗಿ ಅವನ ಹರ್ಷ ಮತ್ತು ಆಶ್ಚರ್ಯಕ್ಕೆ ಎಲ್ಲೇ ಇರಲಿಲ್ಲ ಎಂಬ ಅಭಿಪ್ರಾಯವಾಗಿದೆ. ಯಾವಾಗ ಅಲೌಕಿಕವಾಗಿರ್ತಕ್ಕಂಥ ಆ ಸ್ವರೂಪವಾಗಿರ್ಬೋದು ಅವೆಲ್ಲವನ್ನ ಕಂಡಾಗ ನಮಗೂ ಅಷ್ಟೇನೆ, ಬೇರೆ ಯಾರ ಕತೆ ಬೇಡ, ನಮ್ಮ ಕತೆನೆ ಒಂದು ಅಲೌಕಿಕವಾಗಿರ್ತಕ್ಕಂಥ ಒಂದ್ಸರಿ ನಾವು ಹೇಳ್ತೀವಿ, ಬಾ ನನ್ನ ಜೀವನದಲ್ಲಿ ಎಂದೂ ಅಂತ ಸ್ವರೂಪ ನೋಡ್ಲೇ ಇಲ್ಲ, ಅಂತ ಮಾತು ಕೇಳಲೇ ಇಲ್ಲ, ಅಂತ ಅನುಭವ ಪಡೀಲೇ ಇಲ್ಲ ಅಂತೇಳಿ ನಾವು ಕೂಡ ಕೆಲವೊಮ್ಮೆ ಅದನ್ನ ಹೇಳ್ಕೊಂಡು ಸ್ಮರಣೆ ಮಾಡಿ ಕೂಡ ಗದ್ಗದಿತರಾಗುವುದುಂಟು. ಆಶ್ಚರ್ಯ, ಸಂಭ್ರಮ, ಆನಂದವನ್ನು ಕೂಡ ವ್ಯಕ್ತಪಡಿಸುವುದುಂಟು. ಕೆಲವೊಂದ್ಸರಿ ಅಂತ ಅನುಭವ ಆದಾಗ 1-2-3 ದಿವಸದವರೆಗೆ ಕೂಡ ಅದು ಹಾಗೇ ಉಳಿದು ಬಿಡ್ತದೆ. ಇಲ್ಲೋದ್ರು ಅದೇ ನೆನಪು, ಅದೇ ಧ್ಯಾನ, ಅದೇ ಚಿಂತನೆ ಬರುವಂತದ್ದು ಜೀವನದಲ್ಲಿ ನಾವು ನೋಡ್ತೀವಿ. ಹಾಗೆ ಇದು ಪರಮಾತ್ಮನ ಸಂಬಂಧಪಟ್ಟ ವಿಷಯ. ಹಾಗಾಗಿ ಅವನ ಸ್ವರೂಪ ಎಂದು ನೋಡಿರತಕ್ಕಂಥ ಸ್ವರೂಪ ಅಲೌಕಿಕವಾದ ರೂಪವನ್ನು ನೋಡ್ತಲೇ ಆ ಹೃದಯ ಪಟಲದ ಮೇಲೆ ಅರ್ಜುನನಿಗೆ ಅಪರಿಮಿತ ಪ್ರಭಾವದ ಕೆಲವು ಅಂಶಗಳು ಅಂಕಿತವಾಗ್ತವೆ. ಭಗವಂತನ ಪ್ರಭಾವಗಳು ಅವನ ಅರಿವಿಗೆ ಬರ್ತವೆ. ಇದರಿಂದಾಗಿ ಅವನ ಹರ್ಷ ಮತ್ತು ಆಶ್ಚರ್ಯಕ್ಕೆ ಎಲ್ಲೇ ಇರಲಿಲ್ಲ, ಅದು ಸೀಮೆ ಇಲ್ಲ. ಅಂದ್ರೆ ಅಷ್ಟು ಆನಂದ ಭರಿತನಾದ, ಆಶ್ಚರ್ಯ ಭರಿತನಾದ ಅರ್ಜುನ ಅವನೇನ್ ಮಾಡಿದ? ದೇವಂ ಪದ ಯಾವುದರ ವಾಚಿಕವಾಗಿದೆ ಹಾಗೂ ಶಿರಸಾ ಪ್ರಣಮ್ಯ ಮತ್ತು ಕೃತಾಂಜಲಿಯ ಭಾವ ಏನು? ಇಲ್ಲಿ ದೇವಂ ಪದವು ಭಗವಂತನ ತೇಜೋಮಯ ವಿರಾಟ್ ಸ್ವರೂಪದ ವಾಚಕವಾಗಿದೆ ಮತ್ತು ಶಿರಸಾ ಪ್ರಣಮ್ಯ ಹಾಗೂ ಕೃತಾಂಜಲಿ ಈ 2 ವಿಶೇಷಣಗಳ ಪ್ರಯೋಗ ಮಾಡಿ ಅರ್ಜುನನು ಯಾವಾಗ ಭಗವಂತನ ಇಂತಹ ಅನಂತ ಆಶ್ಚರ್ಯಮಯ ದೃಶ್ಯಗಳಿಂದ ಕೂಡಿದ ಪರಮ ಪ್ರಕಾಶಮಯ ಮತ್ತು ಅಸೀಮ ಐಶ್ವರ್ಯ ಸಮಾನ್ವಿತ ಮಹಾನ್ ಸ್ವರೂಪವನ್ನು ನೋಡಿದನೋ ಆಗ ಅದರಿಂದ ಅವನ ಮನದಲ್ಲಿ ಯಾವ ಪೂರ್ವ ಜೀವನದ ಮಿತ್ರತ್ವದ ಒಂದು ಭಾವವಿತ್ತು ಅದು ಒಂದೇ ಸಲ ಇಲ್ಲವಂತಾಯಿತು. ಭಗವಂತನ ಮಹಿಮೆಯ ಎದುರು ಅವನು ತನ್ನನ್ನು ಅತ್ಯಂತ ತುಚ್ಛವಾಗಿ ತಿಳಿಯತೊಡಗಿ ಇಷ್ಟು ಪ್ರಭಾವಿತನಾದನು ಎಂಬ ಭಾವವನ್ನ ತೋರಿಸಲಾಗಿದೆ. ಭಗವಂತನ ಈ ಕುರಿತು ಅವನ ಹೃದಯದಲ್ಲಿ ಅತ್ಯಂತ ಪೂಜ್ಯ ಭಾವ ಜಾಗೃತವಾಯಿತು ಮತ್ತು ಆ ಪೂಜ್ಯ ಭಾವದ ಪ್ರವಾಹವು ವಿದ್ಯುತ್ತಿನಂತೆ ಗತಿಯನ್ನು ಉಂಟು ಮಾಡಿ ಅವನ ಶಿರವನ್ನು ಆಗಲೇ ಭಗವಂತನ ಚರಣಗಳಲ್ಲಿ ಕೆಡವಿತು ಮತ್ತು ಅವನು ಕೈಗಳನ್ನ ಜೋಡಿಸಿ ತುಂಬಾ ವಿನಮ್ರ ಭಾವದಿಂದ ಶ್ರದ್ಧಾಪೂರ್ವಕ ಭಗವಂತನನ್ನ ಸ್ತುತಿಸಲು ತೊಡಗಿದನು. ಪ್ರಣಮ್ಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರ ಭಾಷಕ. ಎಲ್ಲವನ್ನ ಯಾವಾಗ ದರ್ಶನ ಮಾಡ್ತಾನೆ ಹಾಗೆ ತಲೆ ಬಾಗಿ ಕೈಯನ್ನ ಜೋಡಿಸ್ತಾನೆ. ಅದನ್ನ ಈ ಕೃತಾಂಜಲಿ ಪ್ರಣಮ್ಯ ಶಿರಸಾ ಪ್ರಣಮ್ಯ ದೇವಂ, ಆ ಪರಮಾತ್ಮ ಶಿರವನ್ನು ಬಾಗಿಸಿ ಕೈಯನ್ನ ಜೋಡಿಸಿ, ಇವೆಲ್ಲ ಅರ್ಜುನ ಯಾವಾಗ ಇಂತಹ ಆಶ್ಚರ್ಯಮಯವಾಗಿರ್ತಕ್ಕಂಥ ದೃಶ್ಯಗಳಿಂದ ಕೂಡಿದ ಪರಮ ಪ್ರಕಾಶಮಯ ಮತ್ತು ಅಸೀಮ ಐಶ್ವರ್ಯ ಸಮನ್ವಿತ ಮಹಾನ್ ಸ್ವರೂಪ, ಅಂದ್ರೆ ಇದುವರೆಗೆ ಎಂದೂ ನೋಡಿರದ ಆ ಸ್ವರೂಪವನ್ನು ನೋಡ್ತಾನೆ. ಆಗ ಅವರಿಂದ ಅವನ ಮನದಲ್ಲಿ ಯಾವ ಪೂರ್ವ ಜೀವನದ ಮಿತ್ರತ್ವದ ಒಂದು ಭಾವ ಇತ್ತು, ಅಂದ್ರೆ ಪೂರ್ವ ಜೀವನದ ಒಂದು ಭಾವ ಇತ್ತಲ್ಲ, ಆ ಪರಮಾತ್ಮನ ಬಗ್ಗೆ ಆಗಿರ್ಬೋದು, ಪರಮಾತ್ಮ ಬಗ್ಗೆ ಒಂದು ಭಾವ ಇರ್ತದೆ. ಯಾವ ಭಾವ? ಆ ಮಿತ್ರತ್ವದ ಭಾವ, ಪೂರ್ವ ಜೀವನದ ಪರಮಾತ್ಮನ ಬಗ್ಗೆ ಮಿತ್ರ, ಸ್ನೇಹಿತ, ಹೀಗೆ ಅದೆಲ್ಲ ಕೂಡ ಅದು ಒಂದೇ ಒಂದು ಸಲ ಇಲ್ಲವಂತಾಯ್ತು. ಅಂದ್ರೇನು? ನಾವು ತಿಳ್ಕೊಂಡಂಗೆ ಪರಮಾತ್ಮ ನಾನು ಮಿತ್ರ, ಸ್ನೇಹಿತ, ಒಂದು ಭಾವ, ಈ ರೀತಿ ನಾನು ಮಾತಾಡ್ತಾ ಇದ್ದೆ.
ಅದಲ್ಲ ಅದು. ಅವೆಲ್ಲ ಕೂಡ ಇಲ್ಲವಂತಾಯ್ತು. ಪೂರ್ವ ಜೀವನದ ಮಿತ್ರತ್ವ ಒಂದು ಭಾವ, ಯಾವ ಭಾವ ಇತ್ತು ಮೊದಲು ಅದೆಲ್ಲ ಒಂದೇ ಸಲ ಯಾವಾಗ ಈ ಅಲೌಕಿಕವಾದ ಪರಮಾತ್ಮನ ಸ್ವರೂಪವನ್ನು ದರ್ಶನ ಮಾಡ್ತಾನೆ, ಅವೆಲ್ಲ ಕೂಡ ಒಮ್ಮೆಲೆಗೆ ಇಲ್ಲವಂತಾಯ್ತು. ಭಗವಂತನ ಮಹಿಮೆ ಎದುರು ತನ್ನನ್ನು ಅತ್ಯಂತ ತುಚ್ಛವಾಗಿ ತಿಳಿಯತೊಡಗಿ, ಅರೇ ಇಂಥ ಮಹಾನ್ ಪರಮಾತ್ಮನ ಎದುರು ನಾನೆಷ್ಟು ಆಗ್ತಾ ತನ್ನನ್ನು ತಾನು ತುಚ್ಛವಾಗಿ ತಿಳಿತಾರೆ. ನಾನೇನೋ ನಮ್ಮ ಸ್ನೇಹಿತ ಬಂಧು ಬಳಗ ಹಾಗೆ ಅಂತ ತಿಳ್ಕೊಂತ ಇದ್ದೆ, ಅವ್ರ ಮುಂದೆ ನಾನು ಏನೇನೋ ಅಲ್ಲ. ಆ ವಿಶ್ವರೂಪ ದರ್ಶನ ಮಾಡಿದ ಮೇಲೆ ಅರ್ಥ ಆಯ್ತು. ಹಾಗೆ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲ ಭಾಷಿತ, ಶಿರವನ್ನು ಬಾಗಿ ಎರಡು ಕೈಯನ್ನು ಜೋಡಿಸಿ ಶಿರವನ್ನು ಬಾಗ್ತಾನೆ. ಹಿಂದಿನ ಸಂಬಂಧಗಳೆಲ್ಲ ಕೂಡ ಒಮ್ಮೆಲೆಗೆ ಅರೆ ನಾನೆಲ್ಲಿ, ಇವರೆಲ್ಲಿ, ಇವ್ರ ಮುಂದೆ ನಾನು ಅತ್ರಾಲ್ ತನ್ನನ್ನು ಅತ್ಯಂತ ತುಚ್ಛವಾಗಿ ತಿಳಿಯತೊಡಗಿ ಇಷ್ಟು ಪ್ರಭಾವಿತನಾದನು ಅನ್ನೋ ಭಾವನೆ ಅಂದ್ರೇನು, ಅಷ್ಟು ಪ್ರಭಾವಿತನಾಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದು? ಪ್ರಣಮ್ಯ ಶಿರಸಾ ದೇವ, ಕೈ ಜೋಡಿಸಿ ತಲೆ ಯಾವ ಬಾಗ್ತೀವಿ ಅವ್ರ ಮುಂದೆ ನಾವೆಷ್ಟು ಅಲ್ಲ ಅನ್ನೋ ಭಾವನೆ ಬಂದಾಗ್ಲೇನೆ ಕೈ ಜೋಡಿಸ್ಬೇಕಾದ್ರು ತಲೆ ಬಾಗ್ಬೇಕಾದ್ರು. ಇಲ್ಲಾಂದ್ರೆ ತಲೆನೋ ಬಾಗಲ್ಲ, ಕೈ ಜೋಡಿಸಲ್ಲ. ಏನ್ ಜೋಡಿಸ್ತೀವಿ? ಅವನಿಗೆ ನಮ್ಗೆಲ್ಲ ಗೊತ್ತಿಲ್ಲ, ನಾವೇನ್ ಜೋಡಿಸೋದು? ದುಡ್ಡನಾದ್ರೆ ಅವನು ಅವ್ರ ಮನೆಗೆ ಇರ್ಲಿ, ನಮ್ಗೇನು ಅದಪ್ಪ. ಅವರು ಸ್ವಾಮಿಗಳಾದ್ರ ಮಠದಲ್ಲಿ ನಮ್ಗೇನ ಅಲ್ಲ ಏನೇ. ಯಾವಾಗ ಅವ್ರಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಏನೇನು ನೋಡಿದಾಗ ಓಹೋ ಅವ್ರ ಮುಂದೆ ನಾವು ಏನೇನು ಅಲ್ಲ ಅನ್ನೋದು ಅರಿವು ಬಂದಾಗ್ಲೇನೆ ಕೈ ಜೋಡಿಸ್ಬೇಕಾದ್ರೂ ತಲೆ ಭಾಗ ಇಲ್ಲ, ತಲೆನೂ ಭಾಗಲ್ಲ, ಕೈ ಜೋಡಿಸಲ್ಲ. ಯಾರು ಜೋಡಿಸ್ತೀವಿ ಕೈ? ನಮ್ಗೆ ಬೇರೆಯವ್ರು ನಮಗ್ ಕೈ ಜೋಡಿಸ್ಲೇಬೇಕಾದ್ರೆ ನಾವ್ ಯಾರಿಗೂ ತಲೆನೂ ಭಾಗಲ್ಲ, ಕೈ ಜೋಡಿಸಲ್ಲ ಅಂತ ಹೇಳಿ ನೋಡ್ತೀವಿ ನಾವು. ಆದ್ರೆ ಇಲ್ಲಿ ಎಲ್ಲವನ್ನು ನೋಡಿದನೋ ತನ್ನ ಹಿಂದಿನ ಪೂರ್ವ ಜೀವನದ ಮಿತ್ರತ್ವ ಭಾವ ಒಮ್ಮೆಲೆಗೆ ಬಿದ್ದು ಹೋಗ್ತದೆ. ಪರಮಾತ್ಮನ ಎದುರುಗಡೆ ತನ್ನನ್ನು ನಾನೇನೇನು ಅಲ್ಲ ಅಂತ ಅರ್ಥ ಆಗ್ತದೆ. ಭಗವಂತನ ಕುರಿತು ಅವನ ಹೃದಯದಲ್ಲಿ ಅತ್ಯಂತ ಪೂಜ್ಯ ಭಾವ ಜಾಗೃತಿ ಆಯ್ತು. ಮೊದಲೆಲ್ಲ ಸ್ನೇಹಿತ ಬಂದು, ಈಗ ಓಹೋ ಇವರು ಮಹಾನ್ ಭಾವ. ಮತ್ತು ಆ ಪೂಜ್ಯ ಭಾವದ ಪ್ರವಾಹವು ವಿದ್ಯುತ್ತಿನಂತೆ ಗತಿಯನ್ನು ಉಂಟು ಮಾಡಿ, ಆ ಪೂಜ್ಯವಾದ ಪ್ರಭಾವ ಹೆಂಗಿತ್ತು? ವಿದ್ಯುತ್ತಿನಂತೆ, ವಿದ್ಯುತ್ತು ಕರೆಂಟ್ ಉಂಟು ಮಾಡಿ ಅವನ ಶಿರವನ್ನು ಆಗಲೇ ಭಗವಂತನ ಚಿರಗಳಲ್ಲಿ ಕೆಡವಿತು. ವಿದ್ಯುತ್ತು ಪ್ರಯಾಣ ಮಾಡ್ಬೇಕಾದ್ರೆ ಸಮಯ ಬೇಕಾದ್ರೆ ಒಂದು ಕ್ಷಣ ಇಲ್ಲಿಂದ ಬೇಕಾದ್ರೆ ಅಲ್ಲೇನ್ ಚಾರ್ಜ್ ಮಾಡ್ತಾರೆ ಇಲ್ಲ, ಭದ್ರಾವತಿ ಇಲ್ಲ, ವಿತಿನ್ ಸೆಕೆಂಡ್ ಇಲ್ಲಿರ್ತದೆ ವಿದ್ಯುತ್. ಹಾಗೆ ಯಾವ ಒಮ್ಮೆಲೆ ರೋಮಾಂಚನ ಆಗ್ತದೆ ಅವೆಲ್ಲ ನೋಡಿ ಪುಲಕಿತನಾಗ್ತಾನೆ. ತಕ್ಷಣ ಆ ಕೈ ತಲೆ ಎಲ್ಲ ಏಕ್ದಮ್ ಒಂದು ಸಲ ಕೈ ಜೋಡಿಸ್ತದೆ, ತಲೆ ಹಾಗೆ ಬಾಗ್ತದೆ. ವಿದ್ಯುತ್ತಿನಂತೆ ಗತಿ ಏನು? ಶಿರ ಮತ್ತು ಕೈಗಳಲ್ಲಿ ಗತಿಯನ್ನುಂಟು ಮಾಡ್ತದೆ. ಕೈಗಳನ್ನ ಜೋಡಿಸುವಂತೆ ತಲೆಯನ್ನ ಬಾಗುವಂತೆ ಮಾಡ್ತಕ್ಕಂಥದ್ದೇ ಗತಿ. ಅವನ ಶಿರವನ್ನ ಆಗಲೇ ಭಗವಂತನ ಚರಣಗಳಲ್ಲಿ ಕೆಡುವುದು, ಇದೇ ಗತಿ. ಏನಪ್ಪ ಗತಿ ಅಂದ್ರೆ ಅರ್ಜುನನ ಕೈಯನ್ನ ಜೋಡಿಸುವಂತೆ ತಲೆಯನ್ನ ಬಗ್ಗಿಸುವಂತೆ ಮಾಡಿದ್ದೇ ಇಲ್ಲಿ ಗತಿ. ಮತ್ತು ಅವನ ಕೈಗಳನ್ನ ಜೋಡಿಸಿ ತುಂಬಾ ವಿನಮ್ರ ಭಾವದಿಂದ ಶ್ರದ್ಧಾಪೂರ್ವಕ ಭಗವಂತನ ಸ್ತುತಿಸಲು ತೊಡಗುತ್ತಾನೆ ಅರ್ಜುನ. ಏನ್ ಸ್ತುತಿ ಮಾಡ್ತಾನೆ ನೋಡೋಣ. ಹೇಳಿ ಹೇಳಿದ ಪ್ರಕಾರ ಹರ್ಷ ಮತ್ತು ಆಶ್ಚರ್ಯದಿಂದ ಚಕಿತನಾದ ಅರ್ಜುನನು ಈಗ ಭಗವಂತನ ವಿಶ್ವರೂಪದಲ್ಲಿ ಕಂಡು ಬರುವಂತಹ ದೃಶ್ಯಗಳನ್ನು ವರ್ಣಿಸುತ್ತಾ ಆ ವಿಶ್ವರೂಪವನ್ನ ಸ್ತೋತ್ರ ಮಾಡ್ತಾನೆ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಂಡಮೀಶಂ ಕಮಲಾಸನಸ್ಥಂ ಸರ್ವಾನುರಗ ಋಷಿಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಂಡಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಾಹ್ಮಣಾಂ ಹೀಶಂ ಕಮಲಾಸನಸ್ಥಂ
ऋषीन् च सर्वानुरागाश्च दिव्यान् पश्यामि देवान् तव देवदेहे Call is now being recorded. विशेषसङ्गान् ब्रह्माणमीशं कमलास्थलस्थम् ऋषीन् च सर्वानुरगान् च दिव्यान्. ಅರ್ಜುನ ಪರಮಾತ್ಮನ ದರ್ಶನವನ್ನು ಮಾಡಿ, ಅಲೌಕಿಕವಾದ ದರ್ಶನವನ್ನು ಮಾಡಿ, ಕೈಯನ್ನ ಜೋಡಿಸಿ ಶಿರವನ್ನ ಬಾಗಿ ಹರ್ಷ ಮತ್ತು ಆಶ್ಚರ್ಯದಿಂದ ಚಕಿತನಾದ ಅರ್ಜುನ ಭಗವಂತನ ವಿಶ್ವರೂಪದಲ್ಲಿ ಕಂಡು ಬರುವಂತಹ ದೃಶ್ಯಗಳನ್ನ ಇಲ್ಲಿ ವರ್ಣನೆ ಮಾಡ್ತಾ ಆ ವಿಶ್ವರೂಪವನ್ನ ಸ್ತೋತ್ರ ಮಾಡ್ತಾನೆ. ಏನ್ ಮಾಡ್ತಾನೆ? ದೇವಾ ತವ ದೇಹೇ ಸರ್ವಾನ್ ದೇವಾನ್ ತಥಾ ಭೂತ ವಿಶೇಷ ಸಂಗಾನ್ ಕಮಲಾಸನಸ್ಥಂ ಬ್ರಹ್ಮಾಣಂ ಈಶಂ ಚ ಸರ್ವಾನ್ ಋಷೀನ್ ಚ ದಿವ್ಯಾನ್ ಉರ್ಗಾನ್ ಪಶ್ಯಾಮಿ. ದೇವಾ, ಓ ಪರಮಾತ್ಮನೇ, ತವ ದೇಹೇ, ನಿನ್ನ ಶರೀರದಲ್ಲಿ, ನಿನ್ನ ದೇಹದಲ್ಲಿ, ಈ ಒಂದು ವಿಶ್ವರೂಪ ದೇಹದಲ್ಲಿ ಸರ್ವಾನ್ ದೇವಾನ್, ಎಲ್ಲ ದೇವತೆಗಳನ್ನ, ತಥಾ ಹಾಗೂ ಭೂತ ವಿಶೇಷ ಸಂಗಾನ್, ಅನೇಕ ಜೀವಿಗಳ ಸಮುದಾಯವನ್ನ, ಕಮಲಾಸನಸ್ಥಂ, ಕಮಲದ ಆಸನದಲ್ಲಿ ವಿರಾಜಮಾನನಾಗಿರುವ ಬ್ರಹ್ಮಾಣಂ, ಬ್ರಹ್ಮನನ್ನ, ಈಶ ಮಹಾದೇವನನ್ನ, ಚ ಮತ್ತು ಸರ್ವಾನ್ ಋಷೀನ್, ಸಂಪೂರ್ಣ ಋಷಿಗಳನ್ನ, ಚ ಹಾಗೂ ದಿವ್ಯಾನ್, ದಿವ್ಯವಾದ ಉರ್ಗಾನ್, ಸರ್ಪಗಳನ್ನ ಪಶ್ಚಾಮಿ, ನೋಡ್ತಾ ಇದ್ದೇನೆ. ಹೇ ದೇವಾ, ಅರ್ಜುನ ಅಂತಿದ್ದೇನೆ ದರ್ಶನ ಮಾಡ್ತಾ, ಹೇ ದೇವಾ, ನಾನು ನಿನ್ನ ಶರೀರದಲ್ಲಿ ಸಂಪೂರ್ಣ ದೇವತೆಗಳನ್ನ ಹಾಗೂ ಜೀವಿಗಳ ಸಮುದಾಯವನ್ನ, ಕಮಲಾಸನದ ಮೇಲೆ ವಿರಾಜಮಾನನಾಗಿರುವ ಬ್ರಹ್ಮನನ್ನ, ಮಹಾದೇವನನ್ನ ಮತ್ತು ಸಮಸ್ತ ಋಷಿಗಳನ್ನ ಹಾಗೂ ದಿವ್ಯವಾದ ಸರ್ಪಗಳನ್ನ ನೋಡ್ತಾ ಇದ್ದೇನೆ. ಏನೇನು ಕಂಡ ಪರಮಾತ್ಮ? ಏನೇನು ಕಂಡ? ಸಂಪೂರ್ಣ ದೇವತೆಗಳನ್ನ, ಎಲ್ಲಾ ಜೀವಿಗಳ ಸಮುದಾಯವನ್ನ, ಕಮಲಾಸನದಲ್ಲಿ ಕೂತಿರ್ತಕ್ಕಂಥ ಬ್ರಹ್ಮನನ್ನ ಅಂದ್ರೇನು, ಇಡೀ ಜಗತ್ತನ್ನೇ ನೋಡ್ತಾ ಇದ್ದಾನೆ. ಮಹಾದೇವನನ್ನ ಕೂಡ ನೋಡ್ತಾ ಇದ್ದಾನೆ, ಋಷಿಗಳನ್ನ, ದಿವ್ಯವಾದ ಸರ್ಪಗಳನ್ನ. ಅರ್ಜುನ, ನಿನ್ನೆಲ್ಲ ನಾನು ನೋಡ್ತಾ ಇದ್ದೇನೆ ಪ್ರಭು. ಇನ್ನು ಸ್ತೋತ್ರ ಮುಂದುವರಿತದೆ, ಇನ್ನೂ ಮುಂದುವರಿತದೆ. ಸುಮಾರು ಹ 31ನೇ ಶ್ಲೋಕದವರೆಗೆ, 15ನೇ ಶ್ಲೋಕದಿಂದ 35ನೇ ಶ್ಲೋಕದವರೆಗೆ ಅರ್ಜುನ ಪರಮಾತ್ಮನಲ್ಲಿ ಏನೇನ್ ದರ್ಶನ ಮಾಡಿದ ಎಲ್ಲವನ್ನ ಒಂದೊಂದು ಶ್ಲೋಕದಲ್ಲಿ ಪರಮಾತ್ಮನಲ್ಲಿ ಏನೇನ್ ನೋಡಿದ ಅವೆಲ್ಲವನ್ನು ವರ್ಣನೆ ಮಾಡ್ತಾನೆ ಅರ್ಜುನ. ನೋಡಿ, ಇಲ್ಲಿ ದೇವ ಎಂಬ ಸಂಬೋಧನೆಯ ಅಭಿಪ್ರಾಯವೇನು? ದೇವ ಅಂತಂದ್ರೇನು? ಭಗವಂತನ ತೇಜೋಮಯ ಅದ್ಭುತ ರೂಪವನ್ನು ನೋಡಿಕೊಂಡು ಅರ್ಜುನನಿಗೆ ಭಗವಂತನಲ್ಲಿ ಉಂಟಾದ ಶ್ರದ್ಧಾ ಭಕ್ತಿ ಅತ್ಯಂತ ಪೂಜ್ಯ ಭಾವವನ್ನು ತೋರಿಸುವುದಕ್ಕಾಗಿ ಇಲ್ಲಿ ದೇವ ಸಂಬೋಧನೆ ಪ್ರಯೋಗ ಮಾಡಲಾಗಿದೆ. ಭಗವಂತನ ತೇಜೋಮಯ ಅದ್ಭುತ ರೂಪವನ್ನು ನೋಡಿಕೊಂಡು ಅರ್ಜುನನಿಗೆ ಭಗವಂತನಲ್ಲಿ ಉಂಟಾದ ಶ್ರದ್ಧೆ ಭಕ್ತಿಯುಕ್ತ ಅತ್ಯಂತ ಪೂಜ್ಯ ಭಾವವನ್ನ ತೋರಿಸುವುದಕ್ಕಾಗಿ ಇಲ್ಲಿ ದೇವ ಸಂಬೋಧನೆಯನ್ನ ಪ್ರಯೋಗ ಮಾಡಲಾಗಿದೆ. ದೇವ ಅಂತ ಸಂಬೋಧನೆ ಯಾಕೆ ಮಾಡ್ತಾರೆ? ಭಗವಂತನ ತೇಜೋಮಯದ ಅದ್ಭುತ ರೂಪ ಯಾವಾಗ ದರ್ಶನ ಮಾಡ್ತಾನೆ ಅವಾಗ ಅರ್ಜುನನಿಗೆ ಭಗವಂತನ ಅಷ್ಟು ಶ್ರದ್ಧೆ ಭಕ್ತಿ, ಅದೇ ರೀತಿ ಅತ್ಯಂತ ಪೂಜ್ಯ ಭಾವ ಅಂತ ಶ್ರದ್ಧೆ ಇರಲಿಲ್ಲ ಅರ್ಜುನನಿಗೆ ಮೊದಲೆಲ್ಲ ಇತ್ತು, ಇಲ್ಲ ಅಂತಲ್ಲ. ಆದ್ರೆ ಈಗ ಆ ಶ್ರದ್ಧೆ ಇನ್ನಷ್ಟು ಜಾಸ್ತಿ ಆಯ್ತು. ಅದಕ್ಕಾಗಿ ದೇವಾ ಸಂಬೋಧನೆ ಮಾಡ್ತಾನೆ. ತವ ದೇಹೇ, ನಿಮ್ಮ ದೇಹದಲ್ಲಿ, ತವತೆ ಆವಯೋಹನೌ ಅಸ್ಮಾಕಂ ನಃ. ಇದರ ಅಭಿಪ್ರಾಯವೇನು? ಈ ಎರಡೂ ಪದಗಳ ಪ್ರಯೋಗ ಇದು. ಅರ್ಜುನನು ನನ್ನ ಇದರಲ್ಲಿ ಪ್ರತ್ಯಕ್ಷವಾಗಿರುವ ನಿನ್ನ
ಶರೀರದಲ್ಲಿ ಅಂದ್ರೆ ಇಲ್ಲಿ ಶ್ರೀಕೃಷ್ಣ ಅಂದ್ರೆ ಯಾವ ದಿವ್ಯ ರೂಪ ದರ್ಶನ ಮಾಡಿಸಿದ ಪರಮಾತ್ಮ ನನ್ನ ಎದುರಿನಲ್ಲಿ ಪ್ರತ್ಯಕ್ಷವಾಗಿರೋ ನಿನ್ನ ಶರೀರದಲ್ಲಿ, ಈಗ ಪ್ರತ್ಯಕ್ಷವಾಗಿರ್ತಕ್ಕಂತ ನಿಮ್ಮ ಶರೀರ ಇದೆಯಲ್ಲ ಅದರಲ್ಲಿ ನಾನು ಇವೆಲ್ಲವೂ ನೋಡ್ತಾ ಇದ್ದೇನೆ. ಏನೇನು ನಿಮಗೆ ಹೇಳಿದ್ರಲ್ಲ ಅನ್ನೋ ಭಾವನೆಯಲ್ಲಿ ಹೇಳ್ತಾ ಇದ್ದಾರೆ. ನಾನು ನನ್ನ ಶರೀರದಲ್ಲಿ ಸಮಸ್ತ ಚರಾಚರ ಪ್ರಾಣಿಗಳ ವಿಭಿನ್ನ ಸಮುದಾಯವನ್ನು ನೋಡ್ತಾ ಇದ್ದೇನೆ. ನಿಮ್ಮ ಶರೀರದಲ್ಲಿ ಸಮಸ್ತ ಚರಾಚರ ಪ್ರಾಣಿ ವಿಭಿನ್ನ ಸಮುದಾಯ ನೋಡ್ತಾ ಇದ್ದೇನೆ. ಏನಪ್ಪಾ ಈ ಮಾತ್ರ ಅಭಿಪ್ರಾಯ? ಸಮಸ್ತ ದೇವತೆಗಳನ್ನು ನೋಡ್ತಾ ಇದ್ದೇನೆ ಎಂದು ಬೇರೆ ಬೇರೆಯಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಏನಿತ್ತು? ಪ್ರಶ್ನೆ. ಜಗತ್ತಿನ ಸಮಸ್ತ ಪ್ರಾಣಿಗಳಲ್ಲಿ ದೇವತೆಗಳು ಎಲ್ಲರಿಗಿಂತ ಶ್ರೇಷ್ಠರಂತ ಹೇಳ್ಕೊಡ್ತಾರೆ. ಅದಕ್ಕಾಗಿ ಅವರ ಹೆಸರನ್ನ ಬೇರೆ ಬೇರೆಯಾಗಿ ಹೇಳ್ತಾ ಇದ್ದಾನೆ ಅರ್ಜುನ. ಈಗ ನಿನ್ನ ಶರೀರದಲ್ಲಿ ಸಮಸ್ತ ಚರಾಚರ ಪ್ರಾಣಿಗಳ ವಿಭಿನ್ನ ಸಮುದಾಯವನ್ನು ನೋಡ್ತಾ ಇದ್ದೇನೆ ಅಂತೇಳಿ ನಮ್ಮ ಮಾತು ಅರ್ಜುನ ಹೇಳಿದಾಗ ಸಮಸ್ತ ದೇವತೆಗಳನ್ನ ನೋಡ್ತಾ ಇದ್ದೇನೆ, ಎಲ್ಲಾ ನೋಡ್ತಾ ಇದ್ದೇನೆ ಅಂತ ಹೇಳಿದ್ಮೇಲೆ ಎಲ್ಲ ಆಗೋಯ್ತು. ಮತ್ತೆ ಸಮಸ್ತ ದೇವತೆಗಳ ಮಾತಾಕಿ ಅಂತಂದ್ರೆ ದೇವತೆಗಳನ್ನ ಪ್ರತ್ಯೇಕವಾಗಿ ಉಲ್ಲೇಖ ಮಾಡ್ಲಿಕ್ಕೆ ಏನಪ್ಪ ಕಾರಣ ಅಂತಂದ್ರೆ ಇಲ್ಲಿ ಜಗತ್ತಿನ ಶ್ರೇಷ್ಠ ಪ್ರಾಣಿಗಳಲ್ಲಿ ದೇವತೆಗಳು ಎಲ್ಲರಿಗಿಂತ ಶ್ರೇಷ್ಠರನ್ನು ತಿಳಿಯಲ್ಪಡುತ್ತಾರೆ. ದೇವತೆಗಳು ಅತ್ಯಂತ ಶ್ರೇಷ್ಠರು ಹೇಳ್ಕೊಡ್ವಿ ಯಾಕೆ ಅಂತ ಹೇಳಿ ಅವರು ಏನು ಸಂಕಲ್ಪ ಮಾತ್ರದಿಂದ ಏನೆಲ್ಲ ಮಾಡಬಲ್ರು, ಅವ್ರಿಗಿರುವಂತ ಶಕ್ತಿ. ಮತ್ತೆ ನಾವು ಸಂಕಲ್ಪ ಮಾತ್ರದಿಂದ ಏನಾಗುತ್ತೆ ಏನು? ಸಂಕಲ್ಪ ಮಾಡಿ 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 ಸುಮ್ಮನಾಗಿ ಒಂದ್ಸರಿ. ದೇವತೆಗಳಿಗಿರ್ತಾರೆ ಶಕ್ತಿ ಏನು? ಅವರು ಅಲ್ಲಿ ವೃದ್ಧಾಪ್ಯ ಇಲ್ಲ ನೋಡಿದ್ವಿ, ರೋಗ ರುಜಿನ ಇಲ್ಲ, ಇರೋ ಗಂಟೆ ಯುವಕರಾಗಿರ್ತಾರೆ. ಆ ಒಂದು ಇದೆ ನಮ್ಮಲ್ಲಿದೆಯಾ? ಮನೋಲೋಕದಲ್ಲಿ ಇಲ್ವೇ? ಇನ್ನು ಅವ್ರಿಗೆ ಇಚ್ಛಾ ಮಾತ್ರದಿಂದ ಎಲ್ಲ ಪ್ರಾಪ್ತಿ ಆಗುತ್ತೆ. ಎನ್ನ ದುಃಖೇನ ಸಂಭಿನ್ನಂ ನಚಗ್ರಸ್ತಮನಂತರಂ ಚಿಂತಾ ವಿಲಾಪರಹಿತಂ ಸ್ವರ್ಗಲೋಕ ಕಿಂ ದುರ್ಲಭಂ ಬಾಲಾನಾಂ ರೋದನಂ ಸ್ವರ್ಗಲೋಕೆ ದುರ್ಲಭಂ. ಸ್ವರ್ಗದಲ್ಲಿ ದುರ್ಲಭ ಏನಪ್ಪಾ ಅಂದ್ರೆ ಮಕ್ಕಳ ಅಳು, ಬಾಲಕರ ರೋದನ ಸ್ವರ್ಗದಲ್ಲಿ ಇಲ್ಲ ಹೇಳ್ಕೊಂಡು ನಾವು. ಸ್ವರ್ಗದಲ್ಲಿ ಎಲ್ಲ ಇದೆ, ಆದ್ರೆ ಬಾಲಾನಾಂ ರೋದನಂ ದುರ್ಲಭಂ, ಮಕ್ಕಳ ಅಳು ಅಲ್ಲಿ ಕೇಳಿಸೋದೇ ಇಲ್ಲ. ಯಾಕೆ? ಅಲ್ಲಿ ಬಾಲ್ಯವೇ ಇಲ್ಲ. ಬಾಲ್ಯ ಇದ್ರೆ ತಾನೆ ಮಕ್ಕಳು ಅಳ್ಲಿಕ್ಕೆ, ಕಿರ್ಚಾಡ್ಲಿಕ್ಕೂ ಚೀರಾಡ್ಲಿಕ್ಕೂ. ಅಲ್ಲಿ ಬಾಲ್ಯ ಇಲ್ವೇ ಇಲ್ಲ ನೋಡಿ. ಬಾಲ್ಯ ಇಲ್ಲ ಅಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಇನ್ನು ವೃದ್ಧಾಪ್ಯ ಕೂಡ ಇಲ್ಲ. ಸಂಕಲ್ಪ ಮಾತ್ರದಿಂದ ಏನ್ ಬೇಕಲ್ಲ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ನಮಗಿಂತ ಅವರು ಶ್ರೇಷ್ಠರು. ನಮಗಿಲ್ಲಿದೆ ಅವೆಲ್ಲ ಭಾಗ್ಯ. ನಮಗೇನೋ ಆ ಭಾಗ್ಯ ಈ ಭಾಗ್ಯ ಉಚಿತ ಭಾಗ್ಯ ಏನು ಭಾಗ್ಯಲಕ್ಷ್ಮಿ ಯೋಜನೆ ಮತ್ತೇನು ಉಚಿತವಾಗಿ ಇಷ್ಟು ಬಿಟ್ರೆ ವೃದ್ಧಾಪ್ಯ ಇಲ್ವಾ ಅಂದ್ರೆ ಅಯ್ಯೋ ಯಾಕೆ ಹೇಳ್ತೀನಿ. ರೋಗ ರುಜಿನ ಅಯ್ಯೋ ಒಂದೇ ಎರಡೇ. ಇನ್ನು ಬಾಲ್ಯ ಅಂತೀರಾ, ಎಲ್ಲರೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಎಲ್ಲರೂ ಹೇಳಿದ್ರು ಕೇಳ್ಬೇಕು ಬಾಲ್ಯದಲ್ಲಿ. ಹಂಗೆ ಒಂದಲ್ಲಿ ಮಾತ್ರ ಏನು ಸುಮ್ಮನೆ ಇರ್ತೇವೆ ಬಿಡಿ, ಅಲ್ಲೂ ಕೂಡ ಕೇಳ್ಬೇಕು. ವೃದ್ಧಾಪ್ಯದಲ್ಲಿ ಇನ್ನೇನು ಇನ್ನೊಂದ್ಸತಿ ಬಾಧೆ. ಆದ್ರೆ ಅಲ್ಲಿ ಬಾಲ್ಯ ಇಲ್ಲ, ವೃದ್ಧಾಪ್ಯ ಇಲ್ಲ. ಹಾಗಾಗಿ ಯವನವಾಗಿ ಇರ್ತಾರೆ ದೇವತೆಗಳು. ಹಾಗಾಗಿ ಜಗತ್ತಿನ ಸಮಸ್ತ ಪ್ರಾಣಿಗಳಲ್ಲಿ ದೇವತೆಗಳು ಎಲ್ಲರಿಗಿಂತ ಶ್ರೇಷ್ಠರಂತ ಹೇಳ್ಪಡ್ತಾರೆ. ಉದಾಹರಣೆಗೆ ಹೇಳ್ಕೊಂಡು ನಾವು ಒಬ್ಬ ಮನುಷ್ಯ 100 ಕುರಿ ಸಾಕ್ತಾನೆ, ಮೇಕೆ ಸಾಕ್ತಾನೆ, ಹಸುಗಳು ಸಾಕ್ತಾನೆ, ಅದಕ್ಕೆಲ್ಲ ಯಜಮಾನ ಅವನ ಅಧೀನದಲ್ಲಿ ಎಲ್ಲ ಇರ್ತವೆ. ಆ ಮೇಕೆ ಆಗ್ಲಿ, ಕುರಿ ಆಗ್ಲಿ, ಹಸುಗಳಾಗ್ಲಿ. ಹಾಗೆ ದೇವತೆಗಳಿಗೆ ಮನುಷ್ಯರು ಕೂಡ ಪಶುಗಳ ಇದ್ದ ಹಾಗೆ. ಪಶುನಾಂ ಪತಿ, ನಾವೆಲ್ಲ ದೇವತೆಗಳಿಗೆ ಪಶುಗಳಿದ್ದಂಗಂತೆ. ಅವ್ರು ಕೂಡ ನಮ್ಮ ಮೇಲೆ ನೋಡ್ತಾ ಇರ್ತಾರೆ, ಯಾವ ಪಶು ಏನ್ ಕೆಲಸ ಮಾಡ್ತಾ ಇದೆ, ಯಾವ ಕುರಿ. ನಮಗೆ ಕುರಿಗಳವು, ದೇವತೆಗಳು ನಾವು ಕುರಿಗಳು. ನೀವೇನ್ ಬೇಕಾದ್ರೂ ಮಾಡಿ, ನಿನ್ನೇ ಅಡ್ಡ ಮಾಡಲ್ಲ ಅವರು. ನೀವೇನಾದರೂ
ಆತ್ಮಜ್ಞಾನ ಪಡೆದು ನಾನು ಮುಕ್ತನಾಗಬೇಕು ಅಂತ ಪ್ರಯತ್ನ ಮಾಡಿದ್ದೆ ಆದ್ರೆ ದೇವತೆಗಳು ತಕ್ಷಣ ಬರ್ತಾರಂತೆ. ಯಾವನವನು? ಈಗ ಕುರಿಗಳೆಲ್ಲ ಮೇಯ್ತಾ ಇದ್ದಾನೆ. ಒಂದು ಕುರಿ ಆ ಯಜಮಾನನ ಕಣ್ತಪ್ಪಿಸಿ ಎಲ್ಲಾದ್ರೂ ದೂರ ಹೋಗ್ಬೇಕಂದ್ರೆ ಸುಮ್ಮನೆ ಇರ್ತಾನೆ, ಕುರುಬ ನೋಡ್ತಾ ಇರ್ತಾನೆ. ಅವನು ಸ್ವಲ್ಪ ಹೊರಗಡೆ ಹೋಗ್ತದೆ, ಒಂದು ಬಿಡ್ತಾ ಇರ್ಬೇಕು, ತಂದು ಮಂದೆಯಲ್ಲಿ ಹಾಕ್ತಾನೆ. ಆ ಮಂದೆ ಕುರಿಗಳ ಮಧ್ಯದಲ್ಲಿ ಇರು, ತೊಂದ್ರೆ ಇಲ್ಲ, ನೀನ್ ಎಲ್ಲಿ ಬೇಕಾದ್ರೆ ಕುರಿಗಳ ಮಧ್ಯದಲ್ಲಿ ಇರು, ನೀನೇನು ಮಾತಾಡಲ್ಲ. ಕುರಿಗಳ ಗುಂಪು ಬಿಟ್ಟು ಎಲ್ಲಾದ್ರೂ ಬೇರೆ ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಒಂದು ಬಿಟ್ಟು ಅದಕ್ಕೆ. ಹಾಗೆ ಮನುಷ್ಯ ಕೂಡ ಈ ಜೀವನದಲ್ಲಿ ಜಗತ್ತಿನಲ್ಲಿ ನೀನ್ ಹೆಂಗ್ ಬೇಕಾದ್ರೆ ತಿಂದು ತಿರುಗು ಮೋಜು ಏನ್ ಬೇಕಾದ್ರೂ ಮಾಡ್ಕೊಂಡಿರು, ನಿಮ್ಮನ್ನ ಏನು ಮಾತಾಡಲ್ಲ ದೇವತೆಗೆ. ಒಂದು ವೇಳೆ ನೀವು ಆತ್ಮಜ್ಞಾನ ಪ್ರಾಪ್ತಿ ಬೇಕು ನನಗೆ, ನಾನು ಈ ಜನನ ಮರಣ ಪ್ರವಾಹದಿಂದ ಉದ್ಧಾರ ಆಗೋ ಮೇಲೆ ಹೋಗ್ಬೇಕು ಅಂತ ಹೇಳೋ ಪ್ರಯತ್ನ ಮಾಡಿದ್ಯಾ, ಅವ್ರು ಬರ್ತಾರಂತೆ. ಅದೆಂಗೆ ಸಾಧ್ಯ? ಇನ್ನೇರು ಯಾಕೆ? ಒಂದು ವೇಳೆ ಅದು ಪ್ರಾಪ್ತಿ ಆಗ್ಬಿಟ್ರೆ ಅವನು ದೇವತೆಗಳಿಗಿಂತ ಮೇಲೆ ಹೋಗ್ಬಿಡ್ತಾನೆ. ಮತ್ತೆ ಇಷ್ಟೆಲ್ಲಾ ಜ್ಞಾನ ಇದ್ದು ದೇವತೆಗಳು ಯಾಕೆ ಧ್ಯಾನ ಮಾಡಬಾರ್ದು, ತಪಸ್ಸು ಮಾಡಬಾರ್ದು ಸ್ವಾಮಿ? ಪ್ರಶ್ನೆ ಬರ್ತದೆ. ದೇವತೆಗಳಿಗೆ ಭೋಗ ಪ್ರಧಾನರಾಗಿರ್ತಾರೆ. ಹಾಗಾಗಿ ಭೋಗ ಪ್ರಧಾನತೆ ಎಲ್ಲಿರ್ತದೋ ಅಲ್ಲಿ ಆತ್ಮಜ್ಞಾನ ಪ್ರಾಪ್ತಿ ಅಂತಕ್ಕಂಥ ಕೂಡ ಸಾಧ್ಯವಾಗೋದಿಲ್ಲ. ಅದು ದೇವತೆಗಳಾಗಲಿ ಮನುಷ್ಯರು ಕೂಡ ಆಗಿರ್ಲಿ, ಎಲ್ಲಿ ಭೋಗವೇ ಪ್ರಧಾನವಾಗಿ ಜೀವನದ ಲಕ್ಷ್ಯ ಆಗಿರ್ತದೆ ಅಲ್ಲಿ ಆತ್ಮಜ್ಞಾನ ಪ್ರಾಪ್ತಿ ಸಾಧ್ಯವೇ ಇಲ್ಲ. ಹಾಗಾಗಿ ದೇವತೆಗಳು ನಮಗಿಂತ ಶಾಸ್ತ್ರವನ್ನು ಚೆನ್ನಾಗಿ ತಿಳಿಯಬಲ್ಲರು, ಗ್ರಹಣ ಮಾಡುವಂತ ಶಕ್ತಿ ಇದೆ, ಶಕ್ತಿ ಇದೆ. ಆದ್ರೂ ಯಾಕಪ್ಪ ಅವ್ರಿಗೆ ಆತ್ಮಜ್ಞಾನ ಪ್ರಾಪ್ತಿ ಆಗಲ್ಲ ಅಂತಂದ್ರೆ ಭೋಗವೇ ಪ್ರಧಾನವಾಗಿರ್ತಕ್ಕಂಥ ಲಕ್ಷ್ಯವಾಗಿ ಜೀವನ ಮಾಡ್ತಕ್ಕಂಥ ಜನ. ಹಾಗಾಗಿ ಎಲ್ಲ ಅವಕಾಶ ಇದ್ರು ಕೂಡ ಅವರು ಆತ್ಮಜ್ಞಾನ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಒಂದ್ ವೇಳೆ ಮನುಷ್ಯ ಕೂಡ ಭೋಗವೇ ತನ್ನ ಜೀವನದ ಮುಖ್ಯ ಲಕ್ಷ್ಯವಾಗಿ ಇಟ್ಕೊಂಡಿದ್ದೆ ಆದ್ರೆ ಅವನಿಗೂ ಕೂಡ ಆತ್ಮಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಹಾಗಾಗಿ ಇಲ್ಲಿ ದೇವತೆಗಳು ಕೂಡ ಎಲ್ಲರಿಗಿಂತ ಶ್ರೇಷ್ಠರು. ಅದಕ್ಕಾಗಿ ಅವರ ಹೆಸರನ್ನ ಪ್ರತ್ಯೇಕವಾಗಿ ಉಲ್ಲೇಖ ಮಾಡ್ತಾರೆ. ದೇವಾ, ನಿನ್ನ ಶರೀರದಲ್ಲಿ ಸಮಸ್ತ ಚರಾಚರ ಪ್ರಾಣಿಗಳ ವಿಭಿನ್ನ ಸಮುದಾಯ ನೋಡ್ತಾ ಇದ್ದೇನೆ ಮತ್ತು ಸಮಸ್ತ ದೇವತೆಗಳನ್ನ ಪ್ರತ್ಯೇಕ ಉಲ್ಲೇಖ ಮಾಡ್ಲಿಕ್ಕೆ ಕಾರಣ ಏನು? ಆ ದೇವತೆಗಳ ವಿಶೇಷತೆ. ಹಾಗಾಗಿ ಬೇರೆಯಾಗಿ ಅವರನ್ನ ಉಲ್ಲೇಖ ಮಾಡ್ತಾರೆ. ಇನ್ನು ಬ್ರಹ್ಮ ಶಿವರಾದರೂ ದೇವತೆಗಳೊಳಗೆ ಸೇರಿ ಹೋಗಿದ್ದಾರೆ. ಮತ್ತೆ ಅವರ ಹೆಸರನ್ನ ಬೇರೆಯಾಗಿ ಏಕೆ ಹೇಳಲಾಯಿತು? ಮತ್ತು ಬ್ರಹ್ಮ ಜೊತೆ ಕಮಲಾಸನಸ್ಥಂ ಎಂಬ ವಿಶೇಷಣವನ್ನು ಏಕೆ ಕೊಡಲಾಯಿತು? ಬ್ರಹ್ಮ ಮತ್ತು ಶಿವ ಇವರಾದರೂ ದೇವತೆಗಳೊಳಗೆ ಸೇರಿ ಹೋಗಿದ್ದಾರೆ ಅಂತರ್ಗತ. ಮತ್ತು ಅವರ ಹೆಸರನ್ನ ಬೇರೆಯಾಗಿ ಪ್ರತ್ಯೇಕವಾಗಿ ಯಾಕೆ ಉಲ್ಲೇಖ ಮಾಡಿದ್ರು, ಯಾಕೆ ಹೇಳಲಾಯಿತು? ಮತ್ತು ಬ್ರಹ್ಮನ ಜೊತೆಗೆ ಕಮಲಾಸನಸ್ಥಂ ಈ ವಿಶೇಷಣವನ್ನು ಕೂಡ ಹೇಳ್ತಾರೆ. ಯಾಕೆ? ಬ್ರಹ್ಮ ಶಿವ ಇವರು ದೇವತೆಗಳಿಗೂ ಕೂಡ ದೇವರಾಗಿದ್ದಾರೆ. ಬ್ರಹ್ಮ ಶಿವ, ಅದಕ್ಕೆ ದೇವತೆಗಳ ಕಷ್ಟ ಬಂದ್ರು ಕೂಡ ಅವರು ಬ್ರಹ್ಮದೇವನ ಹತ್ರ ಹೋಗ್ತಾರೆ, ವಿಷ್ಣುವಿನ ಹತ್ರ ಹೋಗ್ತಾರೆ. ಎಲ್ಲಾ ಪ್ರಜೆಗಳಿಗೆ ರಾಜ. ಆ ರಾಜನಿಗೆ ಇನ್ನೊಬ್ಬ ರಾಜ, ರಾಜ, ಸುಪ್ರೀಂ ಎಂಪರರ್. ಕಿಂಗ್ ಬೇರೆ, ಎಂಪರರ್ ಬೇರೆ. ಕಿಂಗ್, ಕ್ವೀನ್, ಎಂಪರರ್, ಎಂಪ್ರೆಸ್, ರಾಣಿ, ರಾಜ, ರಾಣಿ. ಅವರು ಮಹಾರಾಜ, ಮಹಾರಾಣಿ. ಇವರು ರಾಜ, ರಾಣಿ ಅಷ್ಟೇ. ಅವರು ರಾಜರಿಗೆ ರಾಜ, ಮಹಾರಾಜ, ರಾಣಿಯರಿಗೆ ರಾಣಿ, ಮಹಾರಾಣಿ, ಕಿಂಗ್, ಕ್ವೀನ್, ಎಂಪರರ್, ಎಂಪ್ರೆಸ್. ಹಾಗೆ ಬ್ರಹ್ಮ ಶಿವ ಮತ್ತು ಇವರು ದೇವತೆಗಳು ಕೂಡ ದೇವರಾಗಿದ್ದಾರೆ ಹಾಗೂ ಈಶ್ವರ ಕೋಟೆಯಲ್ಲಿದ್ದಾರೆ ಇವರು. ಅದಕ್ಕಾಗಿ ಅವರ ಹೆಸರುಗಳನ್ನ ಬೇರೆಯಾಗಿ ಹೇಳಲಾಗಿದೆ. ಅವರ ಹೆಸರನ್ನ ಬೇರೆಯಾಗಿ ಇಲ್ಲಿ ಹೇಳಲಾಗಿದೆ. ಮತ್ತು ಬ್ರಹ್ಮನ ಜೊತೆಗೆ ಕಮಲಾಸನಸ್ಥಂ ವಿಶೇಷವನ್ನು ಕೊಟ್ಟು ಅರ್ಜುನನು, ನಾನು ಭಗವಾನ್ ವಿಷ್ಣುವಿನ ನಾಭಿಯಿಂದ ಹೊರಟಿರುವ ಕಮಲದ ಮೇಲೆ ವಿರಾಜಮಾನನಾದ ಬ್ರಹ್ಮನನ್ನು ನೋಡ್ತಾ ಇದ್ದೇನೆ. ನೋಡಿ, ಕಮಲಾಸನಸ್ಥಂ ಅಂತಂದ್ರೆ ಇವೆಲ್ಲವನ್ನ ಪ್ರತ್ಯಕ್ಷವಾಗಿ ಅರ್ಜುನ ನೋಡ್ತಾ ಇದ್ದಾನೆ. ಏನೋ
ಹಾ, ಕಮಲಾಸನಸ್ಥಂ ವಿಶೇಷವನ್ನ ಕೊಟ್ಟು ಅರ್ಜುನ, ನಾನು ಭಗವಾನ್ ವಿಷ್ಣುವಿನ ನಾಭಿಯಿಂದ ಹೊರಟಿರುವ ಕಮಲದ ಮೇಲೆ ವಿರಾಜಮಾನನಾದ ಬ್ರಹ್ಮವನ್ನು ನೋಡ್ತಾ ಇದ್ದೀನಿ. ಪ್ರತ್ಯಕ್ಷ ದರ್ಶನ ನಡೀತಾ ಇದೆ ಈಗ ಲೈವ್. ಆ ವಿಷ್ಣುವಿನ ನಾಭಿ ಕಮಲದಿಂದ ಹೊರಟಿರತಕ್ಕಂತ ಕಮಲದ ಮೇಲೆ ವಿರಾಜಮಾನನಾಗಿ ಬ್ರಹ್ಮ ಇರುವಂತ ಬ್ರಹ್ಮನ ಈಗ ನೋಡ್ತಾ ಇದ್ದೇನೆ ಅರ್ಜುನ. ಅದಕ್ಕಾಗಿ ಕಮಲಾಸನಸ್ಥಂ, ಕಮಲದ ಆಸನದಲ್ಲಿ ವಿರಾಜಮಾನನಾಗಿರುವ ಆಸೆಯನ್ನಾಗಿರ್ತಕ್ಕಂಥ ಬ್ರಹ್ಮನ ನಾನು ನೋಡ್ತಾ ಇದ್ದೇನೆ. ಕಮಲಾಸನ ಅವೆಲ್ಲವನ್ನ ನೋಡ್ತಾ ಇದ್ದೇನೆ. ಮಹಾವಿಷ್ಣುವಿನ ನಾಭಿ ಕಮಲದಿಂದ ಹೊರಟಿರುವಂತ ಕಮಲದ ಆಸನದಲ್ಲಿ ವಿರಾಜಮಾನನಾಗಿರ್ತಕ್ಕಂಥ ಬ್ರಹ್ಮನನ್ನ ದರ್ಶನ ಮಾಡ್ತಾ ಇದ್ದೇನೆ. ಅರ್ಥಾತ್ ವಿರಾಜಮಾನನಾದ ಬ್ರಹ್ಮನನ್ನ ನೋಡ್ತಾ ಇದ್ದಾನೆ. ಅವರೊಂದಿಗೆ ನಿನ್ನ ವಿಷ್ಣು ರೂಪವನ್ನ ನಿನ್ನ ಶರೀರದಲ್ಲಿ ನೋಡ್ತಾ ಇದ್ದೇನೆ, ಅದು ನೋಡ್ತಾ ಇದ್ದೇನೆ. ಮತ್ತು ನಿನ್ನ ವಿಷ್ಣು ರೂಪವನ್ನ ಅದನ್ನು ಕೂಡ ನಿನ್ನ ಶರೀರದಲ್ಲಿ ನೋಡ್ತಾ ಇದ್ದೇನೆ. ಯಾವಾಗ ಯಾವ ವಿಶ್ವರೂಪ ದರ್ಶನವನ್ನು ಮಾಡಿಸ್ತಿದ್ದೀನಿ ನನಗೆ ನಿನ್ನ ಶರೀರದಲ್ಲಿ, ಅಲ್ಲಿ ಮಹಾವಿಷ್ಣುವನ್ನು ಕೂಡ ನೋಡ್ತಾ ಇದ್ದೇನೆ ನಾನು. ನೋಡಿ ಇದಾಗಿದೆ. ಯಾವ ಈಗ ಆ ದಿವ್ಯವಾದ ಆ ರೂಪ ನಾವು ತೋರಿಸ್ತಾ ಇದ್ದಾರೆ, ಅದರಲ್ಲೇ ಮಹಾವಿಷ್ಣು ಕೂಡ ಇದ್ದಾನೆ, ಶಿವನು ಕೂಡ ಇದ್ದಾನೆ. ಬ್ರಹ್ಮ ವಿಷ್ಣುವಿನ ನಾಭಿ ಕಮಲದಿಂದ ಹೊರಟು ಅದರಲ್ಲಿ ಆಸೀನನಾಗಿ ದರ್ಶನ ಕೊಡ್ತಾ ಇದ್ದಾನೆ. ಮತ್ತೆ ನಿಮ್ಮ ವಿಷ್ಣುವನ್ನು ಕೂಡ ನಾನು ಅಲ್ಲಿ ನೋಡ್ತಾ ಇದ್ದೀನಿ. ವಿಷ್ಣು ರೂಪವನ್ನು ನಿನ್ನ ಶರೀರದಲ್ಲಿ ನೋಡ್ತಾ ಇದ್ದೇನೆ ಎಂಬ ಭಾವವನ್ನು ಇಲ್ಲಿ ಪ್ರಕಟಿಸಿದ್ದಾನೆ. ಪರಮಾತ್ಮನ ವಿಶ್ವರೂಪ ದರ್ಶನದಲ್ಲಿ ಬ್ರಹ್ಮ ವಿಷ್ಣು ಶಿವ ಎಲ್ಲರನ್ನು ನೋಡ್ತಾ ಇದ್ದಾನೆ. ಅದಕ್ಕೆ ಕಮಲಾಸನಸ್ಥ, ಬ್ರಹ್ಮನ ವಿಷ್ಣುವಿನ ನಾಭಿಯಿಂದ ಹೊರಟ ಕಮಲದಲ್ಲಿ ಬ್ರಹ್ಮನು ಆಸೀನವಾಗಿರೋದನ್ನೂ ನೋಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಮಹಾವಿಷ್ಣುವನ್ನು ಕೂಡ ನೋಡ್ತಾ ಇದ್ದಾನೆ. ಸಮಸ್ತ ಋಷಿಗಳನ್ನ ಮತ್ತು ದಿವ್ಯ ಸರ್ಪಗಳನ್ನ ಬೇರೆ ಬೇರೆಯಾಗಿ ಹೇಳುವುದರ ಅಭಿಪ್ರಾಯವೇನು? ಋಷಿಗಳನ್ನ ಸರ್ಪಗಳನ್ನ ಬೇರೆ ಬೇರೆ ಯಾಕೆ? ಮನುಷ್ಯ ಲೋಕದಲ್ಲಿ ಎಲ್ಲಾ ಪ್ರಾಣಿಗಳ ಋಷಿಗಳು ಮತ್ತು ಪಾತಾಳದಲ್ಲಿ ವಾಸುಕಿ ಮೊದಲಾದ ದಿವ್ಯ ಸರ್ಪವನ್ನ ಶ್ರೇಷ್ಠರೆಂದು ತಿಳಿಸಲಾಗಿದೆ. ಅದಕ್ಕಾಗಿ ಅವರನ್ನ ಬೇರೆ ಬೇರೆಯಾಗಿ ಹೇಳಲಾಗಿದೆ. ಇಲ್ಲಿ ಸ್ವರ್ಗ, ಮರ್ತ್ಯ, ಪಾತಾಳ ಈ ಮೂರು ಲೋಕಗಳ ಮುಖ್ಯ ವ್ಯಕ್ತಿಗಳ ಸಮುದಾಯದ ವರ್ಣನೆಗೆ ಇದು. ಅರ್ಜುನನು ತಾನು ತ್ರಿಭುವನಾತ್ಮಕವಾದ ಸಮಸ್ತ ವಿಶ್ವವನ್ನ ನಿನ್ನ ಶರೀರದಲ್ಲಿ ನೋಡುತ್ತಿದ್ದೇನೆ ಎಂಬ ಭಾವವನ್ನ ತೋರಿಸಿದ್ದಾನೆ. ಸಪ್ತ ಋಷಿಗಳನ್ನ ಮತ್ತು ದಿವ್ಯ ಸರ್ಪಗಳನ್ನ ಬೇರೆ ಬೇರೆಯಾಗಿ ಹೇಳುವುದರ ಅಭಿಪ್ರಾಯ ಏನು ಪ್ರಶ್ನೆ ಮಾಡ್ತಾ, ಮನುಷ್ಯ ಲೋಕದಲ್ಲಿ ಎಲ್ಲಾ ಪ್ರಾಣಿಗಳಲ್ಲಿ ಋಷಿಗಳನ್ನ ಮತ್ತು ಪಾತಾಳ ಲೋಕದಲ್ಲಿ ವಾಸುಕಿಯೇ ಮೊದಲಾದ ದಿವ್ಯ ಸರ್ಪಗಳನ್ನ. ಮನುಷ್ಯ ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ, ಇಲ್ಲ ಅಂತಲ್ಲ, ಎಲ್ಲ ಪ್ರಾಣಿಗಳು ಇದ್ದಾರೆ. ಮನುಷ್ಯ ಕೂಡ ಒಂದು ಪ್ರಾಣಿ. ಆದ್ರೆ ಋಷಿಗಳು ಇವರು ಶ್ರೇಷ್ಠರಾಗಿದ್ದಾರೆ. ಋಷಯ ಋಷಿಧಾತು. ಮನುಷ್ಯ ಲೋಕದಲ್ಲಿ ಇಷ್ಟೆಲ್ಲ ಪ್ರಾಣಿಗಳಿದ್ದಾವೆ. ಮನುಷ್ಯ ಕೂಡ ಒಂದು ಪ್ರಾಣಿನೇ, ಇಲ್ಲ ಅಂತ. ಆದ್ರೆ ಋಷಿಗಳನ್ನ ಮತ್ತು ಪಾತಾಳ ಲೋಕದಲ್ಲಿ, ಭೂಲೋಕದಲ್ಲಿ ಋಷಿಗಳು, ಪಾತಾಳ ಲೋಕದಲ್ಲಿ ವಾಸುಕಿಯೇ ಮೊದಲಾದ ದಿವ್ಯ ಸರ್ಪಗಳನ್ನ ಶ್ರೇಷ್ಠರು ಅಂತ ತಿಳಿಸಲಾಗಿದೆ. ಹಾಗಾಗಿ ಲೋಕದಲ್ಲಿ ಋಷಿ ಇಟ್ಟಿದ್ರಲ್ಲ, ಋಷಿ ಪ್ರಭಾಕರ್ ಗುರೂಜಿ, ಈಗ ಮಹರ್ಷಿ ಅಂತ ಹೆಸರು ಇಟ್ಕೊಂಡಿರ್ತಾರೆ. ಕೆಲವರು ಹೆಸರು ಅವ್ರಿಗೆ ಇಟ್ಕೊಂಡ್ಬಿಡಿದೆ. ಮಹರ್ಷಿ, ಡಾಕ್ಟ್ರು, ಶ್ರೀ 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 ಶ್ರೀ. ಆ ಋಷಿ ಅಂದ್ರೆ ಅಷ್ಟು ಕೃಷಿ ಮಾಡಿರ್ಬೇಕು, ಹೌದಲ್ವೇ? ಋಷಿ ಅಂದ್ರೆ ಅದು ತುಂಬಾ ಅತ್ಯಂತ ಏನ್ ಹೇಳ್ತಾರೆ ಅದನ್ನ, ವಿಶೇಷ ಕೃಷಿ. ಅದಕ್ಕಾಗಿ ತಪಸ್ಸು ಎಲ್ಲ ಮಾಡಿರ್ತಕ್ಕಂಥವ್ರು ಮಾತ್ರ ನಾವೆಲ್ಲ ಪದಗಳು ನಾವು ಸಂಬೋಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಸುಮ್ಮನೆ ಋಷಿ ಮಹರ್ಷಿ ಅವೆಲ್ಲ ಅಷ್ಟು ಸುಲಭ ಮಾತಲ್ಲ. ಹಾಗೆ ಈ ಲೋಕದಲ್ಲಿ ಋಷಿಗಳು, ಪಾತಾಳ ಲೋಕದಲ್ಲಿ ವಾಸುಕಿ ಮೊದಲಾದ ದಿವ್ಯ ಸರ್ಪಗಳು, ಅದನ್ನ ಶ್ರೇಷ್ಠ ಅಂತ ಕರೀತಾರೆ. ಅದಕ್ಕಾಗಿ ಅವರ ಹೆಸರನ್ನ ಬೇರೆ ಬೇರೆಯಾಗಿ ಹೇಳಲಾಗಿದೆ. ಇಲ್ಲಿ ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ. ಸ್ವರ್ಗ ಮೇಲೆ, ಮರ್ತ್ಯ ಅಂದ್ರೆ ನಾವಿರ್ತಕ್ಕಂಥದ್ದು ಮರ್ತ್ಯ ಮಾನವ ಲೋಕ, ಪಾತಾಳ ಏನು ಕೆಳಗಡೆ. ಈ ಮೂರೂ ಲೋಕಗಳ ಮುಖ್ಯ ವ್ಯಕ್ತಿಗಳ ಸಮುದಾಯದ ವರ್ಣನೆ ಮಾಡಿ
ಮೂರು ಲೋಕದಲ್ಲಿ ಮುಖ್ಯವ್ರು ಯಾರು ನೋಡಿ? ಇಲ್ಲಾದ್ರೂ ಋಷಿಗಳು, ಆಯ್ತಾ? ಪಾತಾಳ ಲೋಕದಲ್ಲಿ ಯಾರು? ಸರ್ಪಗಳು. ಮತ್ತೆ ಸ್ವರ್ಗಲೋಕದಲ್ಲಿ ದೇವತೆಗಳು ಶ್ರೇಷ್ಠರು ಅಂತೇಳಿ ಮುಖ್ಯ ವ್ಯಕ್ತಿಗಳ ಸಮುದಾಯದ ವರ್ಣನೆ ಮಾಡಿ ಅರ್ಜುನನು ತಾನು ತ್ರಿಭುವನಾತ್ಮಕವಾದ ಸಮಸ್ತ ವಿಶ್ವವನ್ನ ನಿನ್ನ ಶರೀರದಲ್ಲಿ ನೋಡ್ತಾ ಇದ್ದೇನೆ. ಈ ತ್ರಿಭುವನಾತ್ಮಕ ಈ ವಿಶ್ವವನ್ನ ನಿನ್ನ ಶರೀರದಲ್ಲಿ ನೋಡ್ತಾ ಇದ್ದೇನೆ ಅನುಭವನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರಿಸ್ತಾರೆ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನೇಕ ಬಾಹೋದರವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನಂತ ಬಾಹೋದರವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಸಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನೇಕ ಬಾಹೂದರ ವಕ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವೇಶ್ವರ ತ್ವಾಂ ಅನೇಕ ಬಾಹೂದರ ವಕ್ರ ನೇತ್ರಂ ಸರ್ವತಃ ಅನಂತ ರೂಪಂ ಪಶ್ಯಾಮಿ ವಿಶ್ವರೂಪ. ತವ ಅಂತಂ ನ ಪಶ್ಯಾಮಿ ಮಧ್ಯಂ ನ ಪಶ್ಯಾಮಿ ಪುನಃ ಆದಿಂ ನ ಪಶ್ಯಾಮಿ. ವಿಶ್ವೇಶ್ವರ, ಹೇ ಸಂಪೂರ್ಣ ಜಗತ್ತಿನ ಒಡೆಯನೇ, ವಿಶ್ವ ಈಶ್ವರ ವಿಶ್ವೇಶ್ವರ. ಹೇ ಸಂಪೂರ್ಣ ಜಗತ್ತಿನ ಒಡೆಯನೇ, ತ್ವಾಂ ಅನೇಕ ಬಾಹೂದರ ವಕ್ರ ನೇತ್ರಂ, ನಿನ್ನ ಅನೇಕ ಭುಜಗಳು, ಉದರ ಮತ್ತು ನೇತ್ರಗಳುಳ್ಳವನಾಗಿ ಹಾಗೂ ಸರ್ವತಃ ಅನಂತ ರೂಪಂ, ಎಲ್ಲಾ ಕಡೆಯಿಂದ ಅನಂತ ರೂಪವುಳ್ಳವನಾಗಿ ಪಶ್ಯಾಮಿ ನೋಡ್ತಾ ಇದ್ದೇನೆ. ವಿಶ್ವರೂಪ, ಹೇ ವಿಶ್ವರೂಪಿಯೇ, ತವ ನಿನ್ನ ಅಂತಂ ನಾ ಪಶ್ಯಾಮಿ, ನಿನ್ನ ಅಂತವನ್ನ ನಾನು ನೋಡುವುದಿಲ್ಲ. ಮಧ್ಯವನ್ನು ನೋಡುವುದಿಲ್ಲ. ಪುನಃ ಹಾಗೆ ಆದಿಂ ನಾ ಆದಿಂ ಅಂದ್ರೆ ಅರ್ಥಾತ್ ಏನಿಲ್ಲಿ? ವಿಶ್ವರೂಪದ ಈ ಸಂಪೂರ್ಣ ವಿಶ್ವದ ಒಡೆಯನೇ, ನಿನ್ನ ಅನೇಕ ಭುಜಗಳು, ಉದರಗಳು, ಮುಖಗಳು, ನೇತ್ರಗಳುಳ್ಳವನಾಗಿಯೂ ಮತ್ತು ಎಲ್ಲ ಕಡೆಯಿಂದ ಅನಂತ ರೂಪವುಳ್ಳವನಾಗಿಯೂ ನೋಡ್ತಾ ಇದ್ದೇನೆ. ಹೇ ವಿಶ್ವರೂಪಿ, ನಿನ್ನ ಅಂತವನ್ನಾಗಲಿ ನಿನ್ನ ಅಂತ್ಯವನ್ನಾಗಲಿ ಮಧ್ಯವನ್ನಾಗಲಿ ಅಂದ್ರೇನು ಅಷ್ಟು ವ್ಯಾಪಕವಾಗಿ ದರ್ಶನ ಮಾಡ್ತಾ ಇದ್ದಾನೆ. ಆ ಪರಮಾತ್ಮನ ಅಂತ್ಯ ಮಧ್ಯ ಯಾವ ಕೊನೆಯಲ್ಲೂ ಮೊದಲೆಲ್ಲೂ ಏನು ಅರ್ಥ ಆಗ್ತಾ ಇಲ್ಲ. ಅನೇಕ ಭುಜಗಳು, ಅನೇಕ ಮುಖಗಳು, ಉದರಗಳು, ನೇತ್ರಗಳು ಎಲ್ಲ ಕೂಡ ಅವರ ಅಂತ ಎಲ್ಲೋ ಮಧ್ಯ ಎಲ್ಲೋ ಕೊನೆಯಲ್ಲಿ ಏನು ಅರ್ಥ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಮುಖಗಳು, ಕಣ್ಣುಗಳು ಎಲ್ಲ ಕಾಣಿಸ್ತಾ ಇದೆ, ಭುಜಗಳು, ಅನಂತ ರೂಪ. ಅರ್ಜುನ ತಾನು ವಿಶ್ವರೂಪ ಏನೇನು ಕಂಡ ಅವೆಲ್ಲವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ವಿಶ್ವೇಶ್ವರ ಮತ್ತು ವಿಶ್ವರೂಪ ಈ ಎರಡೂ ಸಂಬೋಧನೆಗಳ ಅಭಿಪ್ರಾಯಗಳು. ವಿಶ್ವೇಶ್ವರ ವಿಶ್ವರೂಪ ಎರಡು ಸಂಬೋಧನೆಗಳ ಅಭಿಪ್ರಾಯ ಏನು ಅಂತ ಹೇಳ್ತಾ, ಈ ಎರಡೂ ಸಂಬೋಧನೆಗಳ ಪ್ರಯೋಗ ಮಾಡಿ ಅರ್ಜುನನು, ನೀನೇ ಈ ಸಮಸ್ತ ವಿಶ್ವದ ಕರ್ತ, ಹರ್ತ ಮತ್ತು ಎಲ್ಲವನ್ನು ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿಯುಕ್ತಗೊಳಿಸುವ ಎಲ್ಲರ ಅಧೀಶ್ವರನಾಗಿದ್ದೀಯೇ ಮತ್ತು ಈ ಸಮಸ್ತ ವಿಶ್ವ ವಸ್ತುತಃ ನಿನ್ನದೇ ಸ್ವರೂಪವಾಗಿದೆ. ನೀನೇ ಇದರ ನಿಮಿತ್ತ ಮತ್ತು ಉಪಾದಾನ ಕಾರಣನಾಗಿದ್ದೀಯೇ ಎಂಬ ಭಾವವನ್ನು ತೋರಿಸಿದ್ದಾನೆ. ವಿಶ್ವೇಶ್ವರ ವಿಶ್ವರೂಪ ಎರಡು ಸಂಬೋಧನೆಗಳ ಅಭಿಪ್ರಾಯ ಏನು? ಈ ಎರಡೂ ಸಂಬೋಧನೆಗಳ ಪ್ರಯೋಗ ಮಾಡಿ ಅರ್ಜುನ, ನೀನೇ ಈ ಸಮಸ್ತ ವಿಶ್ವದ ಕರ್ತ ಹರ್ತ, ಸಮಸ್ತ ವಿಶ್ವದ ಕರ್ತ ಅರ್ಥ, ಇದ್ರ ಬಗ್ಗೆ ನಾವು ತುಂಬಾನೇ ನೋಡಿದ್ವಿ. ಕರ್ತ ಅಂತಂದ್ರೆ ಏನು, ಅರ್ಥ ಅಂತಂದ್ರೆ ಏನು,
ಎಲ್ಲರ ಸೃಷ್ಟಿಗೆ ಕಾರಣ. ಅದೇ ರೀತಿ ಎಲ್ಲರ ಸಂಹಾರ. ಸಂಹಾರ ಅಂತಂದ್ರೆ ಏನು? ಎಲ್ರು ತೆಗಿತಾರೆ ಅಂತಲ್ಲ. ಮರಣ ಕೂಡ ನನ್ನ ಯಮ ಕೂಡ ನನ್ನ ಸ್ವರೂಪ ಅಂತ ಹಿಂದೆ ಬಂತಲ್ವಾ. ಹಾಗಾಗಿ ಯಾವ ಶಕ್ತಿಯಿಂದ ಉತ್ಪನ್ನವಾಗ್ತಾ ಇದೆ ಅದೇ ಶಕ್ತಿಯೇ ಅಂತ್ಯವನ್ನು ಕೂಡ ಮಾಡ್ತಾ ಇದೆ. ಅದೇ ಶಕ್ತಿಯೇ ಎಲ್ಲರನ್ನು ಕೂಡ ಬೆಳೆಸ್ತಾ ಇದೆ, ಈ ಲೋಕದಲ್ಲಿ ಉಳಿಸ್ತಾ ಇದೆ. ಹಾಗಾಗಿ ನೀನೇ ಸಮಸ್ತ ವಿಶ್ವದ ಕರ್ತ, ಹರ್ತ ಮತ್ತು ಎಲ್ಲರನ್ನ ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿಯುಕ್ತಗೊಳಿಸುವ. ಪ್ರತಿಯೊಬ್ಬರು ಅವರ ಕಾರ್ಯದಲ್ಲಿ ನಿಯುಕ್ತಗೊಳಿಸ್ತಕ್ಕಂಥ ಶಕ್ತಿ ಯಾರು? ಅಂದ್ರೇನು? ಪ್ರತಿಯೊಂದು ಜೀವಿಯು ತನ್ನ ತನ್ನ ಕರ್ಮಾನುಸಾರವಾಗಿ ಒಬ್ಬೊಬ್ಬರು ಒಂದೊಂದು ಕರ್ಮದಲ್ಲಿ ನಿಯುಕ್ತರಾಗ್ತಾರೆ. ಯಾರೋ ಬಲವಂತವಾಗಿ ನಮ್ಮನ್ನ ಆ ಕಡೆ ತಳ್ಳುವಂತೆ ನೋಡಿ, ಮುಂದೆ ಮುಂದೆ ಬರ್ತದೆ. ನಮ್ಮನ್ನ ಯಾರೋ ಕರ್ಮದಲ್ಲಿ ತಳ್ಳುವಂತೆ ಹಿಂದೆ ಕರ್ಮಯೋಗಗಳು ಕೂಡ ಬಂತು. ಲೋಕದಲ್ಲಿ ಎಷ್ಟೋ ಜನ ಇರ್ತೀವಿ ನಾವು, ಎಲ್ರು ಒಂದೇ ಕೆಲಸ ಮಾಡ್ತಾರಿಯೇ? ಇಲ್ಲವಲ್ಲ. ಶಾಲೆಯಲ್ಲಿ ನಾವೆಲ್ಲ ಓದ್ತೀವಿ. ಓದಿದಾಗ ಎಲ್ರು ಓದಿ ಮುಂದೆ ಮುಂದೆ ಹೋಗ್ತಾ 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 1 ರಿಂದ 10ರವರೆಗೆ ಕಾಮನ್ ಸಬ್ಜೆಕ್ಟ್ ಇರ್ತದೆ ಎಲ್ಲ. ಆಮೇಲೆ SLC ಆದ್ಮೇಲೆ ಸೈನ್ಸ್ ಅಂತೆ, ಆರ್ಟ್ಸ್ ಅಂತೆ, ಕಾಮರ್ಸ್ ಅಂತೆ, ಇನ್ನೇನೇನೋ ಬೇರೆ ಬೇರೆ ಈಗಿನ ಇನ್ನೆಲ್ಲ. ಮತ್ತೆ ಎಲ್ರು ಒಂದೇ ತಗೋಬಾರ್ದು ಅಂತ. ಆ ರುಚಿ ಅಂತಕ್ಕಂಥದ್ದು ಲೋಕೋ ಭಿನ್ನ ರುಚಿ. ಆ ಜೀವಿಯ ಕರ್ಮಾನುಸಾರವಾಗಿ, ಆ ಜೀವಿಯ ವಾಸನೆಗೆ ಅನುಸಾರ ಒಂದೊಂದೊಂದು ಕಡೆ ಆಕರ್ಷಿತವಾಗ್ತದೆ, ಪಡ್ತದೆ. ನೋಡಿ, ಎಲ್ಲರನ್ನು ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿಯುಕ್ತಗೊಳಿಸುವ ಎಲ್ಲರ ಅಧೀಶ್ವರನಾಗಿದ್ದೀಯೇ. ಅವರವರಿಗೆ ಆ ರೀತಿ ವಾಸನೆ. ಕರ್ಮಫಲ ಜಡ, ಅದನ್ನ ಕೊಡ್ತಕ್ಕಂಥ ಪರಮಾತ್ಮ. ಹಾಗಾಗಿ ಪರಮಾತ್ಮನ ಅನುಗ್ರಹದಿಂದಲೇ ಅವರವರು ಆ ಕಡೆ ಅಂತಂತ ಕಾರ್ಯಗಳಲ್ಲಿ ನಿಮಗ್ನರಾಗ್ತಾರೆ. ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿಯುಕ್ತಗೊಳಿಸುವ ಎಲ್ಲರ ಅಧೀಶ್ವರನಾಗಿದ್ದೀಯೇ ಮತ್ತು ಈ ಸಮಸ್ತ ವಿಶ್ವ ವಸ್ತುತಃ ನಿನ್ನದೇ ಸ್ವರೂಪ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯ ಜಗತ್ತು ಏನ ತಕ್ತೇನ ಮುಂಜಿತ ಮಾಗೃದ ಕಸ್ಯ ಸ್ವಿದ್ದನಂ. ಈ ಪ್ರಪಂಚ ಎಲ್ಲ ಪರಮಾತ್ಮಮಯವಾಗಿದೆ, ನಿನ್ನದೇ ಸ್ವರೂಪ ಈ ಸಮಸ್ತ ವಿಶ್ವ. ನೀನೇ ಇದರ ನಿಮಿತ್ತ ಮತ್ತು ಉಪಾದಾನ ಕಾರಣನಾಗಿದ್ದೀಯೇ. ನಿಮಿತ್ತ ಕಾರಣ ನೀನೇ, ಉಪಾದಾನ ಕಾರಣ ಕೂಡ ನೀನು. ನಿಮಿತ್ತ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳ್ತಾರೆ. ಅಭಿನ್ನ ನಿಮಿತ್ತೋಪಾದಾನ ಕಾರಣ. ಅದಕ್ಕೆ ಉದಾಹರಣೆ ಹೇಳ್ಕೊಂಡು ನಾವು, ಉಪಾದಾನ ಕಾರಣ ಯಾವುದು? ಮಡಿಕೆಗೆ ಮಣ್ಣು. ನಿಮಿತ್ತ ಕಾರಣ ಯಾರು? ಕುಂಬಾರ, ದಂಡ, ಚಕ್ರ, ಚಾಕು, ಅದನ್ನು ಸುಡುವಂತ ಒಲೆ, ಇವೆಲ್ಲ ನಿಮಿತ್ತ ಕಾರಣಗಳು. ಉಪಾದಾನ ಕಾರಣ ಯಾವುದು? ಮಣ್ಣು. ಹಾಗಾಗಿ ಕುಂಬಾರ ಇರ್ತಾನೆ, ಚಾಕು ಇರ್ತದೆ, ಚಕ್ರ ಎಲ್ಲ ಇದ್ರು ಮಣ್ಣಿಲ್ಲ ಅಂದ್ರೆ ಏನ್ ಮಾಡ್ತಾನೆ ಕುಂಬಾರ? ಅದಕ್ಕೆ ಆಗಲ್ಲ. ಅದು ನಿಮಿತ್ತ ಕಾರಣ. ಇಲ್ಲೇನ್ ಹೇಳ್ತಾರೆ? ನಿಮಿತ್ತ ಮತ್ತು ಉಪಾದಾನ ಎರಡು ನೀನೇ ಆಗಿದ್ದಿ. ಅಂದ್ರೇನು? ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂದ್ರೇನು? ಉಪಾದಾನ ಕಾರಣ ಬೇರೆ ಅಲ್ಲ, ನಿಮಿತ್ತ ಕಾರಣ ಬೇರೆ. ಹೇಗೆ? ಈಗ ನೋಡಿದ್ದೀರಾ ಮನೆಯಲ್ಲಿ ನೇಗೆ ಹುಳು ಅಂತೀರಿ, ಏನಂತೀರಿ? ಸ್ಪೈಡರ್ ಇದೆಯಲ್ವಾ? ಅದು ಅಭಿನ್ನ ನಿಮಿತ್ತ ಅಂದ್ರೆ ಅದು ಗೂಡು ಕಟ್ಟುತ್ತೆ, ಹೊರಗಡೆ ತಗೊಂಡ್ಬರುತ್ತೇನು? ಏನು ಇಲ್ಲ. ತನ್ನಿಂದೇ ಬರುವ ಒಂದು ರಸದಿಂದ ಆ ಗೂಡನ್ನು ತಯಾರು ಮಾಡ್ತದೆ ಮತ್ತು ತನ್ನೊಳಗೆ ತಗೊಂಡ್ಬಿಡ್ತದೆ. ಮತ್ತೆ ಅದು ಕೂಡ ಗೊತ್ತಿದೆ ಅದಕ್ಕೆ. ಗೂಡು ಕಟ್ತದೆ ಮತ್ತು ಅದನ್ನು ತನ್ನೊಳಗೆ ತಗೊಂಡ್ಬಿಡಿ, ಎರಡು ಗೊತ್ತಿದೆ ಅದಕ್ಕೆ. ಅಂದ್ರೇನು? ಆ ಗೂಡು ತಾನು ಬೇರೆ ಬೇರೆ ಅಲ್ಲ, ನಿಮಿತ್ತ ಕಾರಣ ಬೇರೆ ಇಲ್ಲ, ಉಪಾದಾನನೂ ಅದೇ, ನಿಮಿತ್ತಗಳು ಅದೇ. ಆ ಹುಳನೇ ನಿಮಿತ್ತನೂ ಅದೇ, ಉಪಾದಾನ ಕೂಡ ಅದೇ. ಅಭಿನ್ನ ನಿಮಿತ್ತ ಹಾಗೆ ಇಲ್ಲಿ ಸಮಸ್ತ ಜಗತ್ತು ಕೂಡ ನಿಂದೆ ಸ್ವರೂಪ. ನೀನೇ ಈ ಸಮಸ್ತ ಜಗತ್ತಿಗೆ ನಿಮಿತ್ತ ಉಪಾದಾನ ಕಾರಣನಾಗಿರುವೆ. ನಿಮಿತ್ತ ಕಾರಣನೂ ನೀನೆ, ಉಪಾದಾನ ಕಾರಣ ನೀನೆ. ಹಾಗಾಗಿ ವಿಶ್ವೇಶ್ವರ, ವಿಶ್ವರೂಪ, ವಿಶ್ವೇಶ್ವರ ಮತ್ತು ವಿಶ್ವರೂಪ. ವಿಶ್ವವೇ ನಿನ್ನ ಸ್ವರೂಪ. ಅದನ್ನ ಇದಕ್ಕೆ ಈಶ್ವರ ಕೂಡ ನೀನೇ ಆಗಿದ್ದೀಯ. ಆ ಪ್ರಪಂಚ ಕೂಡ ನಿಂದೇ ಸ್ವರೂಪ ಆಗಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್.
ಹಾಗಾಗಿ ನಿನಗಿಂತ ಪ್ರಪಂಚ ಬೇರೆ ಅಲ್ಲ, ಪ್ರಪಂಚಕ್ಕೆ ನೀನೇ ಅಧಿಪತಿಯಾಗಿದ್ದೀಯ. ಅಂದ್ರೆ ಅಭಿನ್ನ ನಿಮಿತ್ತೋಪಾದ ಕಾರಣ ನೀನೇ ಆಗಿದ್ದೀಯೇ. ಅನೇಕ ಬಾಹೂದರ ವಕ್ರ ನೇತ್ರಂ, ಇದರ ಅರ್ಥ ಏನು? ಇದರಿಂದ ಅರ್ಜುನನು ನಿನ್ನನ್ನ ಈ ಸಮಯದಲ್ಲಿ ನಾನು ಯಾವ ರೂಪದಲ್ಲಿ ನೋಡುತ್ತಿದ್ದೇನೋ ಅದರ ಭುಜಗಳು, ಉದರಗಳು, ಮುಖಗಳು ಮತ್ತು ಕಣ್ಣುಗಳು ಅಸಂಖ್ಯವಾಗಿವೆ. ಅದನ್ನು ಯಾವ ಪ್ರಕಾರದಿಂದ ಯಾರು ಎಣಿಸಲಾರರು ಎಂಬ ಭಾವವನ್ನು ಕಾಣಿಸಿದ್ದಾನೆ. ಅನೇಕ ಬಾಹೂದರ ವಕ್ರ ನೇತ್ರಂ, ಇದರಿಂದ ಅರ್ಜುನ ನಿನ್ನನ್ನ ಈ ಸಮಯದಲ್ಲಿ ನಾನು ಯಾವ ರೂಪದಲ್ಲಿ ನೋಡ್ತಿದ್ದೇನೋ ಅದರ ಭುಜಗಳು, ಉದರಗಳು, ಮುಖಗಳು ಮತ್ತು ಕಣ್ಣುಗಳು ಅಸಂಖ್ಯವಾಗಿದ್ದಾವೆ. ಅದನ್ನ ಯಾವ ಪ್ರಕಾರದಿಂದ ಯಾರು ಎಣಿಸಲಾರರು. ನೋಡಿ, ಅಸಂಖ್ಯ ಅಂದ್ರೆ ಅದನ್ನ ಲೆಕ್ಕ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಅರ್ಜುನ ಈಗ ಯಾವ ಸಮಯದಲ್ಲಿ ಪರಮಾತ್ಮನ ದರ್ಶನ ನೋಡ್ತಾ ಇದ್ದಾನೆ, ಆ ವಿಶ್ವರೂಪವನ್ನ ಯಾವ ರೂಪದಲ್ಲಿ ನೋಡ್ತಾ ಇದ್ದಾನೋ ಅಲ್ಲಿರ್ತಕ್ಕಂಥ ಭುಜಗಳಾಗ್ಲಿ, ಆ ಉದರಗಳಾಗ್ಲಿ, ಮುಖಗಳಾಗ್ಲಿ, ಕಣ್ಣುಗಳಾಗ್ಲಿ ಇಷ್ಟು ಅಂತ ಲೆಕ್ಕ ಮಾಡ್ಲಿಕ್ಕೆ ಆಗಲ್ಲ. ಅನಂತ, ಅನೇಕ ಬಾಹು ಉದರ ವಕ್ರ ಅಂತ, ಅನೇಕ ಬಾಹುಗಳು, ಉದರ ಎಲ್ಲ. ಅದನ್ನ ಯಾವ ಪ್ರಕಾರದಿಂದಲೂ ಯಾರೂ ಕೂಡ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನಲ್ಲಿ ಅನೇಕ ಬಾಹು ಉದರ ವಕ್ರ ನೇತ್ರಂ ಅನ್ನೋ ಶಬ್ದ ಪ್ರಯೋಗ ಮಾಡಿ ಹೇಳ್ತಾ ಇದ್ದಾನೆ. ಸರ್ವತಃ ಅನಂತ ರೂಪಂ, ಸರ್ವತೋ ಅನಂತ ರೂಪಂ. ಇದರ ಭಾವ ಏನು? ಇದರಿಂದ ಅರ್ಜುನನು ಈ ಸಮಯದಲ್ಲಿ ನಾನು ಎಲ್ಲಾ ಕಡೆಯಿಂದ ಅನೇಕ ಪ್ರಕಾರದ ಬೇರೆ ಬೇರೆ ಅಗಣಿತ ರೂಪಗಳಿಂದ ಯುಕ್ತವಾಗಿರುವ ನಿನ್ನನ್ನು ನೋಡುತ್ತಿದ್ದೇನೆ. ಅರ್ಥಾತ್ ನಿನ್ನ ಈ ಒಂದು ಶರೀರದಲ್ಲಿ ನನಗೆ ತುಂಬಾ ಬೇರೆ ಬೇರೆ ಅನಂತ ರೂಪಗಳು ನಾಲ್ಕೂ ಕಡೆಗಳಲ್ಲಿ ಹರಡಿರುವಂತೆ ಕಾಣುತ್ತಿವೆ ಎಂಬ ಭಾವವನ್ನ ತೋರಿಸಿದ್ದಾನೆ. ಸರ್ವತೋ ಅನಂತ ರೂಪಂ. ಏನಪ್ಪಾ ಇದರ ಭಾವ ಅಂತ ಹೇಳ್ತಾ ಇದ್ರಿಂದ ಅರ್ಜುನನು ಈ ಸಮಯದಲ್ಲಿ ನಾನು ಎಲ್ಲಾ ಕಡೆಯಿಂದ ಅನೇಕ ಪ್ರಕಾರದ ಬೇರೆ ಬೇರೆ ಅಗಣಿತ ರೂಪಗಳಿಂದ, ಈ ಸಮಯದಲ್ಲಿ ಎಲ್ಲಾ ಕಡೆಯಿಂದ ಅನೇಕ ಪ್ರಕಾರ ಬೇರೆ ಬೇರೆ ಅಗಣಿತ ರೂಪಗಳಿಂದ ಯುಕ್ತರಾಗಿರುವ, ನೋಡಿ ಒಂದೇ ಸಮಯದಲ್ಲಿ ಎಲ್ಲಾ ಕಡೆಯಿಂದ ಅನೇಕ ಪ್ರಕಾರದಿಂದ ಅಗಣಿತ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ನಿನ್ನ ನೋಡ್ತಾ ಇದೆ. ಅರ್ಥಾತ್ ನಿನ್ನ ಒಂದು ಶರೀರದಲ್ಲಿ ನನಗೆ ತುಂಬಾ ಬೇರೆ ಬೇರೆ ಅನಂತ ರೂಪಗಳು ನಾಲ್ಕೂ ಕಡೆಗಳಲ್ಲಿ ಹರಡಿರುವಂತೆ ಕಾಣ್ತಾ ಇದ್ದಾವೆ. ನಿನ್ನ ಒಂದೇ ಶರೀರದಲ್ಲಿ ತುಂಬಾ ಬೇರೆ ಬೇರೆ ಅನಂತ ರೂಪಗಳು ನಾಲ್ಕು ಕಡೆಗಳಲ್ಲಿ ಹರಡಿರುವಂತೆ ಕಾಣ್ತಾ ಇದ್ದಾವೆ ಅನ್ನೋ ಮಾತಿನಲ್ಲಿ ಹೇಳ್ತಾ ಇದನ್ನೇ ಸರ್ವತೋ ಅನಂತ ರೂಪಂ, ಸರ್ವತ ಅನಂತ ರೂಪ. ನಿನ್ನ ಆದಿ ಮಧ್ಯ ಮತ್ತು ಅಂತವನ್ನು ನೋಡುತ್ತಿಲ್ಲ ಎಂಬ ಅಭಿಪ್ರಾಯವೇನು? ನಂತಲ್ಲ ನಾಂತೋ ನ ಮಧ್ಯಂ ನ ಪುನಸ್ತವಾದಿನ್, ನಾಂತಂ ನ ಮಧ್ಯಂ ನ ಪುನಸ್ತವಾದಿನ್, ನಾಂತ ನ ಮಧ್ಯ ನ ಇದೆಲ್ಲ ನಿನ್ನ ಆದಿ ಮತ್ತು ಅಂತ್ಯ ಮಧ್ಯ ಅಂತ್ಯವನ್ನು ನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನೀನು ಕೊನೆಯಲ್ಲೋ ಮೊದಲೆಲ್ಲೋ, ಎಲ್ಲಿ ಪ್ರಾರಂಭ ಆಗಿದ್ರು, ಎಲ್ಲಿ ಮಧ್ಯೆ, ಎಲ್ಲಿ ಕೊನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನಪ್ಪ ಈ ಮಾತಿನ ಅಭಿಪ್ರಾಯ ಅಂತ ಹೇಳ್ತಾ ಈ ಮಾತಿನಿಂದ ಅರ್ಜುನನು ನಿನ್ನ ಈ ವಿರಾಟ್ ಸ್ವರೂಪದ ಆದಿ ಅಂತ್ಯವನ್ನು ನಾನು ನೋಡುತ್ತಿಲ್ಲ. ಅರ್ಥಾತ್ ಇದು ಎಲ್ಲಿಂದ ಎಲ್ಲಿಯವರೆಗೆ ಹರಡಿಕೊಂಡಿದೆ ಎಂಬುದೂ ಸಹ ನನಗೆ ತಿಳಿಯದಾಗಿದೆ. ಮತ್ತು ಈ ಪ್ರಕಾರ ಆದಿ ಅಂತ್ಯಗಳ ಸುಳುವು ಸಿಗದಿರುವ ಕಾರಣದಿಂದ ನಾನು ಇದರ ಮಧ್ಯವೆಲ್ಲಿದೆ ಇದನ್ನ ತಿಳಿದವನಾಗಿದ್ದೇನೆ. ಆದ್ರಿಂದ ನಾನು ನಿನ್ನ ಮಧ್ಯವನ್ನು ಕೂಡ ನೋಡುತ್ತಿಲ್ಲ. ನನಗಾದರೂ ಹಿಂದೆ ಮುಂದೆ ಎಡಬಲಗಳಲ್ಲಿ ಮತ್ತು ಮೇಲೆ ಕೆಳಗೆ ಎಲ್ಲ ಕಡೆಯಿಂದಲೂ ನೀನೇ ಸೀಮಾರಹಿತನಾಗಿ ಅಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ, ಸೀಮಾರಹಿತನಾಗಿ ಕಾಣುತ್ತಿದ್ದೀಯೇ. ಯಾವ ಕಡೆಯಿಂದಲೂ ಕೂಡ ನಿನ್ನ ಎಲ್ಲಿಯೂ ಕಂಡು ಬರುವುದಿಲ್ಲ ಅನ್ನೋ ಭಾವನೆಯಲ್ಲಿ ತೋರಿಸ್ತಾ ಇದ್ದಾರೆ.
ಹ್ಮ್ ಈ ಮಾತಿನಿಂದ ಅರ್ಜುನನು, ನಿನ್ನ ಈ ವಿರಾಟ್ ಸ್ವರೂಪದ ಆದಿ ಅಂತ್ಯವನ್ನು ನಾನು ನೋಡುತ್ತಿಲ್ಲ. ನಿನ್ನ ವಿರಾಟ್ ಸ್ವರೂಪದ ಆದಿ ಅಂತ್ಯವನ್ನು ನೋಡ್ತಾ ಇಲ್ಲ. ಅರ್ಥಾತ್ ಇದು ಎಲ್ಲಿಂದ ಎಲ್ಲಿಯವರೆಗೆ ಹರಡಿಕೊಂಡಿದೆ, ಈ ವಿರಾಟ್ ಸ್ವರೂಪ ಎಲ್ಲಿಂದ ಎಲ್ಲಿಯವರೆಗೆ ಹರಡಿಕೊಂಡಿದೆ ಎಂಬುದು ಸಹ ನನಗೆ ತಿಳಿಯದಾಗಿದೆ. ಇದರ ಆದಿ ಮಧ್ಯ ಅಂತ್ಯ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಈ ಪ್ರಕಾರ ಆದಿ ಅಂತ್ಯಗಳ ಸುಳುವು ಸಿಗದಿರುವ ಕಾರಣದಿಂದ, ಆದಿ ಮಧ್ಯ ಅಂತ್ಯಗಳ ಸುಳುವು ಸಿಗದಿರುವ ಕಾರಣದಿಂದ ನಾನು ಮಧ್ಯವೆಲ್ಲಿದೆ ಇದನ್ನು ತಿಳಿದ ಏನು, ಇಲ್ಲಿ ಆದಿ ಯಾವುದು ಅಂತ್ಯ ಯಾವುದು ಗೊತ್ತಿಲ್ಲ, ಇನ್ನು ಮಧ್ಯ ಎಲ್ಲಿದೆ ಅಂತ ಹೆಂಗ್ ತಿಳ್ಕೊಳ್ಳಿ? ಆದಿ ಅಂತ್ಯ ಗೊತ್ತಾದ್ರೆ ಮಧ್ಯ ಯಾವುದು ಅಂತ ಹೇಳ್ಬೋದು. ಆದಿ ಗೊತ್ತಿಲ್ಲ, ಅಂತ್ಯ ಗೊತ್ತಿಲ್ಲ, ಅದರಲ್ಲಿ ಮಧ್ಯ ಎಲ್ಲಿ ಅಂತ ಹೇಳುದು ನಾವು. ಆದ್ರಿಂದ ನಾನು ನಿನ್ನ ಮಧ್ಯವನ್ನು ಕೂಡ ನೋಡುತ್ತಿಲ್ಲ. ನನಗಾದರೂ ಹಿಂದೆ ಮುಂದೆ ಎಡಬಲದಲ್ಲಿ ಮತ್ತು ಮೇಲೆ ಕೆಳಗ ಎಲ್ಲಾ ಕಡೆಯಿಂದಲೂ ನೀನೆ ಸೀಮಾರಹಿತನಾಗಿ ಕಾಣ್ತಾ ಇದ್ದೀಯ. ನನಗಾದರೂ ಹಿಂದೆ ಮುಂದೆ ಎಡ ಬಲ ಮೇಲೆ ಎಲ್ಲಾ ಕಡೆ ನೀನೇ ಸೀಮಾರಹಿತನಾಗಿ, ನಿನಗೆ ಸೀಮೆನೇ ಇಲ್ಲ. ಇಷ್ಟು ಅಂತ ನೀವು ಹೇಳಲಿಕ್ಕಿಲ್ಲ. ನಿನ್ನ ಸ್ವರೂಪ ಯಾವ ಕಡೆಯಿಂದಲೂ ಕೂಡ ನಿನ್ನ ಎಲ್ಲಿಯೂ ಕಂಡು ಬರುವುದಿಲ್ಲ. ನಿನ್ನ ಸೀಮೆ, ನಿನ್ನ ಆದಿ ಆಗ್ಲಿ ಅಂತ್ಯವಾಗ್ಲಿ ಯಾವ ಕಡೆಯಿಂದ ಕಂಡು ಬರ್ತಾ ಇಲ್ಲ ಅನ್ನುಭವನ ತೋರಿಸಿದ್ದಾನೆ. ಮುಂದುವರಿಸ್ತಾ, ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕಾ ದ್ಯುತಿಮ ಪ್ರಮೇಯಂ. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕಾ ದ್ಯುತಿಮ ಪ್ರಮೇಯಂ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮ ಪ್ರಮೇಯಂ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮ ಪ್ರಮೇಯಂ. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕಾ ದ್ಯುತಿಮ ಪ್ರಮೇಯಂ. ಕಿರೀಟಿನಂ ಗದಿನಂ ಚ ಚಕ್ರಿಣಂ ಸರ್ವತಃ ದೀಪ್ತಿಮಂತಂ ತೇಜೋ ರಾಶಿಂ ದೀಪ್ತಾನಲಾರ್ಕಾ ದ್ಯುತಿಂ ದುರ್ನಿರೀಕ್ಷಂ ಸಮಂತಾತ್ ಅಪ್ರಮೇಯಂ ತ್ವಾಂ ಪಶ್ಯಾಮಿ. ಕಿರೀಟಿನಂ ಮುಕುಟದಿಂದ ಅಲಂಕೃತವಾದ, ಕಿರೀಟ ಅಂದ್ರೆ ನಾವು ತಲೆ ಮೇಲೆ ಇರ್ತದೆ ಮುಕುಟ. ಗದಿನಂ ಗದಾಯುಕ್ತನಾಗಿ, ಚ ಮತ್ತು ಚಕ್ರಿಣಂ ಚಕ್ರದಿಂದ ಕೂಡಿದವನಾಗಿ, ಹಾಗೂ ಸರ್ವತಃ ಎಲ್ಲ ಕಡೆಯಿಂದ ದೀಪ್ತಿಮಂತಂ ಪ್ರಕಾಶಮಾನವಾದ, ತೇಜೋರಾಶಿಂ ತೇಜ ಪುಂಜದಂತೆ, ದೀಪ್ತಾನಲಾರ್ಕಂ ಪ್ರಜ್ವಲಿತ ಅಗ್ನಿ ಮತ್ತು ಸೂರ್ಯ ಚಂದ್ರನ ಸದೃಶ ಜ್ಯೋತಿರ್ಯುಕ್ತನು. ದೀಪ್ತಾನಲಾರ್ಕಂ ಏನು, ಪ್ರಜ್ವಲಿತವಾಗಿರ್ತಕ್ಕಂಥ ಅಗ್ನಿ ಮತ್ತು ಸೂರ್ಯನ ಸದೃಶ ಜ್ಯೋತಿ ಯುಕ್ತನು. ದುರ್ನಿರೀಕ್ಷಂ ಕಷ್ಟದಿಂದ ನೋಡಲ್ಪಡಲು ಯೋಗ್ಯನಾದ, ಮತ್ತು ಸಮಂತಾತ್ ಎಲ್ಲ ಕಡೆಯಿಂದ ಅಪ್ರಮೇಯಂ ಅಪ್ರಮೇಯ ಸ್ವರೂಪಿಯಾದ ತ್ವಾಂ ನಿನ್ನನ್ನ ಪಶ್ಯಾಮಿ ನಾನು ನೋಡ್ತಾ ಇದ್ದೇನೆ. ಮುಕುಟದಿಂದ ಅಲಂಕೃತನಾಗಿ, ಗದಾಧಾರಿಯಾಗಿ ಮತ್ತು ಚಕ್ರಪಾಣಿಯಾಗಿ, ಹಾಗೆ ಎಲ್ಲಾ ಕಡೆಯಿಂದ ಪ್ರಕಾಶಮಾನವಾದ ತೇಜಪುಂಜದಂತೆಯೂ ಪ್ರಜ್ವಲಿತ ಅಗ್ನಿ ಮತ್ತು ಸೂರ್ಯನ ಸದೃಶ ಜ್ಯೋತಿರ್ಯುಕ್ತನು, ಕಷ್ಟದಿಂದ ನೋಡಲ್ಪಡಲು ಯೋಗ್ಯನಾದ ಮತ್ತು ಎಲ್ಲ ಕಡೆಯಿಂದ ಅಪ್ರಮೇಯ ಸ್ವರೂಪಿಯಾದ ನಿನ್ನನ್ನು ನಾನು ನೋಡ್ತಾ ಇದ್ದೇನೆ. ಅಂದ್ರೆ ಏನೆಲ್ಲ ದರ್ಶನ ಮಾಡ್ತಾ ಇದ್ದೇನೆ ಅರ್ಜುನ, ಅದನ್ನ ಅರ್ಜುನ ಪರಮಾತ್ಮ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ ನೋಡೋಣ ಮುಂದೆ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.
ఓం సర్వే భవంతు సుఖినః, సర్వే సంతు నిరామయాః, సర్వే భద్రాణి పశ్యంతు, మా కశ్చిన్ దుఃఖమాగ్ భవేత్. ఓం శాంతి శాంతి శాంతి. హరి ఓం తత్సత్.